ಬಾಗಲಕೋಟೆಗೆ ನಾವು ಎಂಟ್ರಿ ಕೊಡ್ತಾ ಇದ್ದೇವೆ. ಬಾಗಲಕೋಟೆ ಬೇರೆ, ಬಿಜಾಪುರ ಬೇರೆ ಅಲ್ಲ, ಎರಡೂ ಒಂದೇ. ಬಾಗಲಕೋಟೆ ವಿಶೇಷ ಏನು ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಬಾಗಲಕೋಟ ಬಿಜಾಪುರದ ಒಂದು ಭಾಗ ಅಂತ ಕರಿತೀವಿ ಅಲ್ಲ. ಬಾಗಲಕೋಟ ತನ್ನ ಸುತ್ತಲೂ ಯಾವ ಜಿಲ್ಲೆಗಳು ಅಂತಂದ್ರೆ ವಿಜಯಪುರ, ಬೆಳಗಾವಿ, ಗದಗ, ಕೊಪ್ಪಳ, ರಾಯಚೂರದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡದ್ದು. ಬಾಗಲಕೋಟೆ ಜಿಲ್ಲೆ ತನ್ನ ಸುತ್ತಲೂ ಯಾವ್ಯಾವ ಜಿಲ್ಲೆಗಳು ಅಂದ್ರೆ ವಿಜಯಪುರ, ಬೆಳಗಾವಿ, ಗದಗ, ಕೊಪ್ಪಳ, ರಾಯಚೂರು. ವೆರಿ ಇಂಪಾರ್ಟೆಂಟ್. ಯಾವ್ಯಾವ ಜಿಲ್ಲೆಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ನೋಡಿ. ಬಾಗಲಕೋಟೆ ಜಿಲ್ಲೆ ಸೃಷ್ಟಿಯಾಗಿದ್ದ ಯಾವಾಗ ಅಂದ್ರೆ 1997ರಲ್ಲಿ ಸೃಷ್ಟಿಯಾಗಿದೆ. ಸ್ವತಂತ್ರ ಬಾಗಲಕೋಟೆ ಜಿಲ್ಲೆ ಇಬ್ಬಾಗ ಆಗಿದ್ದ ಯಾವಾಗ ಅಂದ್ರೆ 1997ರಲ್ಲಿ. ಯಾಕಂದ್ರೆ ಬಾಗಲಕೋಟೆ ಆರಂಭದಲ್ಲಿ ಯಾವುದರ ಒಂದು ಭಾಗವಾಗಿತ್ತು ಅಂದ್ರ ವಿಜಯಪುರ ಜಿಲ್ಲೆಯ ಒಂದು ಭಾಗವಾಗಿತ್ತು. ವಿಜಯಪುರ ಜಿಲ್ಲೆಯ ಒಂದು ಭಾಗವಾಗಿರುವಂತ ಬಾಗಲಕೋಟ 1997ರಲ್ಲಿ ಸ್ವತಂತ್ರ ಜಿಲ್ಲೆಯಾಗಿ ವಿಜಯಪುರ ಜಿಲ್ಲೆಯಿಂದ ಬಾಗಲಕೋಟೆ ಇಬ್ಬಾಗ ಆಯಿತು. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳ ಸಂಖ್ಯೆ 31. 1956 ನವೆಂಬರ್ 1ರಂದು ಕರ್ನಾಟಕ ರಾಜ್ಯದ ಜಿಲ್ಲೆಗಳ ಸಂಖ್ಯೆ ಎಷ್ಟಿದ್ದು ಅಂದ್ರೆ 19 ಜಿಲ್ಲೆಗಳು ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ 19 ಜಿಲ್ಲೆಗಳಿದ್ದು ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ 31. 31ನೇ ಜಿಲ್ಲೆ ಯಾವುದಂದ್ರೆ ವಿಜಯನಗರ. 31ನೇ ಜಿಲ್ಲೆ ವಿಜಯನಗರ. ಯಾವ ಜಿಲ್ಲೆ ಅಂದ್ರೆ ಬಳ್ಳಾರಿ ಜಿಲ್ಲೆಯಿಂದ ಇಬ್ಬಾಗ ಆಗಿದೆ. ಬಳ್ಳಾರಿ ಜಿಲ್ಲೆಯಿಂದ ವಿಜಯನಗರ ಇಬ್ಬಾಗ ಆಗಿದ್ದು ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆ. ಹಾಗೆ ವಿಜಯಪುರದಿಂದ ಯಾವ ಜಿಲ್ಲೆ ಇಬ್ಬಾಗ ಆಯ್ತು ಅಂದ್ರೆ ಬಾಗಲಕೋಟೆ ಜಿಲ್ಲೆ ಇಬ್ಬಾಗ ಆಯ್ತು. ಹಾಗಾದ್ರೆ ಬಾಗಲಕೋಟೆ ತನ್ನ ಸುತ್ತಲೂ ಯಾವ ಜಿಲ್ಲೆಗಳೊಂದಿಗೆ ಅಂದ್ರ ವಿಜಯಪುರ ಜಿಲ್ಲೆಯೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ವಿಜಯಪುರ, ಬೆಳಗಾವಿ, ಮತ್ತೆ ರಾಯಚೂರು, ಕೊಪ್ಪಳ, ಮತ್ತೆ ಗದಗ್ ನೋಡಿ. ತನ್ನ ಸುತ್ತಲೂ ಗದಗದೊಂದಿಗೆ, ಕೊಪ್ಪಳದೊಂದಿಗೆ, ರಾಯಚೂರಿನೊಂದಿಗೆ, ಬೆಳಗಾವಿಯೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆ ಯಾವಂದ್ರೆ ಬಾಗಲಕೋಟೆ. ಬಹಳ ಫೇಮಸ್. ಐತಿಹಾಸಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂತ ಛಾಪನ್ನು ಮೂಡಿಸಿದಂತ ಹೆಮ್ಮೆಯ ಜಿಲ್ಲೆ ಅಂದ್ರೆ ಅದು ಬಾಗಲಕೋಟೆ. ಇತಿಹಾಸದ ಪುಟದಲ್ಲಿ ಅಚ್ಚಳಿಯಾಗಿ ಉಳಿಯುವಂತ ಜಿಲ್ಲೆ ಬಾಗಲಕೋಟೆ. ವಿಜಯಪುರದ ಒಂದು ಭಾಗವಾಗಿರುವಂತ ಬಾಗಲಕೋಟೆ. ಪ್ರೆಸೆಂಟ್ 2 ನದಿಗಳು ಹರಿತಾ ಇದ್ದವು ಬಾಗಲಕೋಟದಲ್ಲಿ. ಆ 2 ನದಿಗಳು ಯಾವ ಅಂತಂದ್ರೆ ಒಂದು ಮಲಪ್ರಭಾ ನದಿ, ಇನ್ನೊಂದು ಘಟಪ್ರಭಾ. ಕೃಷ್ಣಾ ನದಿಯ ಉಪನದಿಗಳಾಗಿರುವಂತ ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳು ಯಾವ ಜಿಲ್ಲೆಯಲ್ಲಿ ಸಂಚಯನಗೊಳ್ತಾವ ಅಂದ್ರೆ ಬಾಗಲಕೋಟದಲ್ಲಿ. ಬಾಗಲಕೋಟೆ ಜಿಲ್ಲೆ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಅಂದ್ರೆ 1997. ಬಾಗಲಕೋಟೆ ಜಿಲ್ಲೆಯಲ್ಲಿ ಅದ್ಭುತವಾಗಿರುವಂತ ಇತಿಹಾಸದ ತೊಟ್ಟಿಲುಗಳನ್ನ ನೋಡ್ತೀವಿ ಅಲ್ಲ ನೋಡಿ. ಬಾಗಲಕೋಟೆ ಜಿಲ್ಲೆ ತನ್ನ ಸುತ್ತಲೂ ಯಾವ್ಯಾವ ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತಂದ್ರೆ ಬೆಳಗಾವಿ, ಅದಾದ ನಂತರ ವಿಜಯಪುರ ಅಲ್ಲ, ವಿಜಯಪುರ, ಮತ್ತೆ ಯಾವ ಜಿಲ್ಲೆ ರಾಯಚೂರು, ಗದಗ, ಕೊಪ್ಪಳದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆ ಯಾವಂದ್ರೆ ಬಾಗಲಕೋಟೆ. ಐಹೊಳೆಯನ್ನ ನಿಮ್ಗೆ ಗೊತ್ತಿರಲಿ, ಐಹೊಳೆಯನ್ನ ಭಾರತದ ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತ ಕರೀತಾರೆ. ಐಹೊಳೆಯನ್ನ ಭಾರತದ ವಾಸ್ತುಶಿಲ್ಪಗಳ ತೊಟ್ಟಿಲು. ಐಹೊಳೆಯನ್ನ ಭಾರತದ ವಾಸ್ತುಶಿಲ್ಪಗಳ ತೊಟ್ಟಿಲು ಅಂತ ಕರೆದವರು ಯಾರಂದ್ರೆ ಪರ್ಸಿ ಬ್ರೌನ್ ಅನ್ನುವಂತ ಇತಿಹಾಸಕಾರ. ಹೇಳ್ತಾನೆ ಐಹೊಳೆಯನ್ನ ಭಾರತ ದೇಶದ ವಾಸ್ತುಶಿಲ್ಪಗಳ ತೊಟ್ಟಿಲು. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಆ ಒಂದು ನಗರನೇ ಅಷ್ಟು ಅದ್ಭುತವಾಗಿರುವಂತ ನಗರ. ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ನೋಡಿ, ರೋಮಾಂಚನವಾಗಿರುವಂತ ನಗರಗಳು ಐಹೊಳೆ, ಪಟ್ಟದಕಲ್ಲು. ಯಾಕಂದ್ರೆ ಈ ಬಾದಾಮಿ ಚಾಲುಕ್ಯರು ಆಡಿರ್ತಕ್ಕಂಥ ಪುಣ್ಯಭೂಮಿ ಇದು. ಬಾದಾಮಿಯ ಚಾಲುಕ್ಯರು ಆಡಿರ್ತಕ್ಕಂಥ ಪುಣ್ಯಭೂಮಿ ಯಾವ್ದಂದ್ರೆ ನೋಡಿ, ಎಷ್ಟು ಅದ್ಭುತವಾಗಿರುವಂತ ಸ್ಮಾರಕಗಳದಾವೆ. ಬೆಣಚು ಕಲ್ಲುಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಸ್ಮಾರಕ. ಬನವಾಸಿಯ ಕದಂಬರ ನಂತರ ಕರ್ನಾಟಕ ರಾಜ್ಯವನ್ನ ಆಳಿದವರು ಯಾರು ಅಂದ್ರೆ ಅದು ಬಾದಾಮಿಯ ಚಾಲುಕ್ಯರು.
ಚಾಲುಕ್ಯರ ಬೀಡು ನೋಡಿ, ಕಲ್ಲುಗಳಲ್ಲಿ ಆ ಬಂಡೆಗಳ ಮಧ್ಯದಲ್ಲಿ ಗುಹಾಲಯಗಳ ಕಾರ್ಯವನ್ನು ನಿರ್ಮಾಣ ಮಾಡಿದ್ರು. ಕಲ್ಲುಗಳ ಮಧ್ಯದಲ್ಲಿ ಗುಹಾಲಯಗಳ ಕಾರ್ಯವನ್ನು ಆರಂಭ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ತದ ಅಂದ್ರ ಜಯಸಿಂಹನಿಗೆ ಸಲ್ತದ. ಜಯಸಿಂಹನಿಗೆ ಅವನ ಪ್ರೇರಣೆ ಆಗಿತ್ತು, ಜಯಸಿಂಹನ ಪ್ರೇರಣೆ ಇವನ ಆಶೆ ಆಗಿತ್ತು. ಆದ್ರೆ ಅದು ಕಾರ್ಯರೂಪಕ್ಕೆ ಬಂದಿದ್ದಾರಂದ್ರೆ ಒಂದನೇ ಕೀರ್ತಿವರ್ಮನ ಕಾಲದಲ್ಲಿ, ಒಂದನೇ ಕೀರ್ತಿವರ್ಮನ ಕಾಲದಲ್ಲಿ ಅದು ಆ ಒಂದು ಗುಹಾಲಯಗಳಲ್ಲಿ ಅಂದ್ರೆ ಬದಾಮಿಯ ಚಾಲುಕ್ಯ ಮನೆತನದ ಸ್ಥಾಪಕ ಯಾರಂದ್ರ ಜಯಸಿಂಹ ಮತ್ತು ರಣರಾಗ ಅಂತ ಕರಿತೀವಿ. ಜಯಸಿಂಹ ರಣರಾಗ ಬಾದಾಮಿ ಚಾಲುಕ್ಯ ಮನೆತನದ ಸ್ಥಾಪಕ. ಬಾದಾಮಿಯ ಚಾಲುಕ್ಯ ಮನೆತನದ ರಾಜ್ಯ ಲಾಂಛನ ಅಂದ್ರೆ ಬಲಮುಖ ವರಹ. ಬಾದಾಮಿ ಚಾಲುಕ್ಯ ಈ ಮನೆತನದ ಪ್ರಸಿದ್ಧ ದೊರೆ ಅಂದ್ರೆ ಇಮ್ಮಡಿ ಪುಲಕೇಶಿ. ನಾಳೆ ಕ್ವಶನ್ ಕೇಳ್ತಾನೆ, ಬಾದಾಮಿಯಲ್ಲಿ ಎಷ್ಟು ಗುಹಾಲಯಗಳಿವೆ? ಎಷ್ಟು ಗುಹಾಲಯಗಳಿದಾವೆ? 5 ಗುಹಾಲಯಗಳು, 4 ಗುಹಾಲಯಗಳು, 3 ಗುಹಾಲಯಗಳು, 2 ಗುಹಾಲಯಗಳು. ಬಾದಾಮಿಯಲ್ಲಿ ಕಂಡು ಬರತಕ್ಕಂಥ ಗುಹಾಲಯಗಳ ಸಂಖ್ಯೆ ಎಷ್ಟು? 5, 4, 3, 2. ಶಬಾಷ್. ನೋಡಿ, ಇನ್ನೂ 28% 5 ಹಾಕಿರಿ. 52% 4 ಹಾಕಿರಿ. ಗುಡ್. 16% 3 ಅಂತ ಹಾಕಿರಿ. ಕರ್ನಾಟಕ ರಾಜ್ಯದಲ್ಲಿ ಬಾದಾಮಿಯಲ್ಲಿ ಕಂಡು ಬರುವಂತ ಗುಹಾಲಯಗಳ ಸಂಖ್ಯೆ ಎಷ್ಟು ಅಂದ್ರೆ 4 ಗುಹಾಲಯಗಳು ಕಂಡು ಬರ್ತವೆ. ಆ 4 ಗುಹಾಲಯಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಗುಹಾಲಯ ಯಾವುದು? 1ನೇ ಗುಹಾಲಯ, 2ನೇ ಗುಹಾಲಯ, 3ನೇ ಗುಹಾಲಯ, 4ನೇ ಗುಹಾಲಯ. ಎಷ್ಟನೇ ಗುಹಾಲಯ? 1, 2, 3, 4. ಶಬಾಷ್. 3ನೇ ಗುಹಾಲಯ ನೋಡಿ, 3ನೇ ಗುಹಾಲಯ. 3ನೇ ಗುಹಾಲಯ ಯಾವ ನೋಡಿ? 1ನೇ ಗುಹಾಲಯ ಶೈವ ಮನೆತನಕ್ಕೆ ಸಂಬಂಧಪಟ್ರೆ, 2ನೇ ಗುಹಾಲಯ ವೈಷ್ಣವ ಮನೆತನಕ್ಕೆ, 3ನೇ ಗುಹಾಲಯ ವೈಷ್ಣವ ಮನೆತನಕ್ಕೆ, 4ನೇ ಗುಹಾಲಯ ಜೈನ ಮನೆತನಕ್ಕೆ ಸಂಬಂಧಪಟ್ಟವ. ನಾವು ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡುವಂತ ಸಮಯದಲ್ಲಿ ಸಂವಿಧಾನದ 42ನೇ ತಿದ್ದುಪಡಿ 1976ರಲ್ಲಿ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಿ. ನಾವು ಭಾರತ ಜಾತ್ಯತೀತ ರಾಷ್ಟ್ರ ಅನ್ನೋದು ಬೇಡ. 2000 ವರ್ಷಗಳ ಹಿಂದಲೇ ಭಾರತದ ಸನಾತನ ಸಂಸ್ಕೃತಿಯಲ್ಲಿ ಜಾತ್ಯತೀತ ಅನ್ನುವಂತ ಪದವನ್ನು ಉಲ್ಲೇಖ ಮಾಡಿದ್ರು ನಮ್ಮ ಹಿಂದಿನ ರಾಜ ಮಹಾರಾಜರು. ವಿಶೇಷವಾಗಿ ನಮ್ಮ ಕನ್ನಡದ ಕನ್ನಡಿಗರು, ಅದರಲ್ಲಿ ವಿಶೇಷವಾಗಿ ಬಾದಾಮಿ ಚಾಲುಕ್ಯರಾಗಿರಬಹುದು, ಗಂಗರಾಗಿರಬಹುದು, ಕದಂಬರಾಗಿರಬಹುದು, ಯಾವುದೇ ಧರ್ಮವನ್ನು ಅವಹೇಳನ ಮಾಡಲಿಲ್ಲ, ಯಾವುದೇ ಧರ್ಮವನ್ನು ಹಿಂಸೆ ಮಾಡಲಿಲ್ಲ. ಆ ಒಂದು 6ನೇ ಶತಮಾನದ ಹಿಂದಿನ ಭಾಗದಲ್ಲಿ ಇಸ್ಲಾಂ ಧರ್ಮ ಭಾರತಕ್ಕೆ ಎಂಟ್ರಿ ಕೊಟ್ಟಿರಲಿಲ್ಲ. ಇಸ್ಲಾಂ ಧರ್ಮ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದು 712ರಲ್ಲಿ. ಮೊಹಮ್ಮದ್ ಬಿನ್ ಕಾಸಿಮ್ ಎನ್ನುವಂತ ವ್ಯಕ್ತಿ ಭಾರತ ದೇಶದ ಮೇಲೆ ದಾಳಿ ಮಾಡಿದಂತ ಮೊಟ್ಟ ಮೊದಲ ಮುಸ್ಲಿಂ ವ್ಯಕ್ತಿ ಅಂತ ಕರಿತೀವಿ. ಹಾಗಾದ್ರೆ 2000 ವರ್ಷಗಳಿಂದಲೇ ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಿತ್ತು ಅನ್ನೋದಕ್ಕೆ ಸಾಕ್ಷಿ ಇದು. ಧರ್ಮ ಸಹಿಷ್ಣುತೆ ಅಂದ್ರೆ ಏನು? ಧರ್ಮ ಸಹಿಷ್ಣುತೆ ಅಂದ್ರೆ ನಾವು ಕಾನೂನುಬದ್ಧವಾಗಿ ಧರ್ಮ ಸಹಿಷ್ಣುತೆ ಮಾಡಿಲ್ಲ. 2000 ವರ್ಷಗಳ ಹಿಂದಲೇ ಇಂಥ ಒಂದು ಗುಹಾಲಯಗಳನ್ನು ನೋಡಿದಾಗ, ಸ್ಮಾರಕಗಳನ್ನು ನೋಡಿದಾಗ, ಐತಿಹಾಸಿಕ ಕಟ್ಟಡಗಳನ್ನು ನೋಡಿದಾಗ, ಇವತ್ತು ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ 4 ಗುಹಾಲಯಗಳನ್ನು ನೋಡ್ತೀವಿ. 1ನೇ ಗುಹಾಲಯ ಇದು ಶೈವ ಧರ್ಮಕ್ಕೆ ಸಂಬಂಧಪಟ್ಟಂತೆ, 2ನೇ ಗುಹಾಲಯ ವೈಷ್ಣವ, 3ನೇ ಗುಹಾಲಯ ವೈಷ್ಣವ, 4ನೇ ಗುಹಾಲಯ ಜೈನ ಧರ್ಮಕ್ಕೆ ಸಂಬಂಧಪಟ್ಟದ. ಹಾಗಾದ್ರೆ ಈ 4 ಗುಹಾಲಯಗಳಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಗುಹಾಲಯ ಅಂದ್ರೆ 3ನೇ ಗುಹಾಲಯ. ಈ 3ನೇ ಗುಹಾಲಯ ನಿರ್ಮಾಣ ಮಾಡಿದವರು ಯಾರಂದ್ರೆ ಮಂಗಳೇಶ ಅಂತ ಕರಿತೀವಿ. ಮಂಗಳೇಶ ಯಾರು ಅಂದ್ರೆ ಇಮ್ಮಡಿ ಪುಲಿಕೇಶನ ಚಿಕ್ಕಪ್ಪ. ಇಮ್ಮಡಿ ಪುಲಿಕೇಶನ ಚಿಕ್ಕಪ್ಪನಾಗಿರುವಂತ ಮಂಗಳೇಶ 3ನೇ ಗುಹಾಲಯ ಕೆತ್ತನೆ ಮಾಡಿದ ಅಂತ ಹೇಳಿ ಯಾವ ಶಾಸನದ ಮೂಲಕ ತಿಳಿದು ಬರುತ್ತದೆ ಅಂತಂದ್ರೆ ಅದು ಮಹಾಕೂಟ ಶಾಸನದ ಮೂಲಕ. ನೋಡಿ ಎಂತೆಂತ ಅದ್ಭುತವಾದ ಸ್ಮಾರಕಗಳು. ಆ ಕಟ್ಟಡಗಳು ನೋಡಿದ್ರೆ ನಮ್ಮ ಖುಷಿ ಅನಿಸ್ತದೆ. ಆ ಕಲ್ಲುಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕೆತ್ತನೆ, ಅವಾಗೇನು 3ನೇ ಗುಹಾಲಯದಲ್ಲಿ ಮಾಡಿರ್ತಕ್ಕಂಥ ಪೇಂಟಿಂಗ್ ಇವತ್ತಿಗೂ ನೋಡಬಹುದಂತ. 3ನೇ ಗುಹಾಲಯದಲ್ಲಿ ಅಂದು ಮಾಡಿರ್ತಕ್ಕಂಥ ಪೇಂಟಿಂಗ್ 7ನೇ ಶತಮಾನದ ಮಧ್ಯಭಾಗದಲ್ಲಿ ಮಾಡಿದಂತ ಪೇಂಟಿಂಗ್ ಅನ್ನ ಇವತ್ತಿಗೂ ನೋಡ್ಲಕ್ ಸಾಧ್ಯ ಇದೆ. ಅಂತ ಒಂದು ಅದ್ಭುತವಾದ ನೋಡ್ರಿ ಯಾವ ತರ ಮೂರ್ತಿಗಳನ್ನು ಕೆತ್ತನೆ ಮಾಡಿದ್ದಾರೆ. ಅದಕ್ಕೆ ದೇಶ ಸುತ್ತಿ ನೋಡಿ ಏನು ದೇಶ ಸುತ್ತಿ ಕೋಶ ಓದಿ ಅನ್ನುವಂತ ಮಾತನ್ನು ನೋಡಿ ಎಷ್ಟು ಅದ್ಭುತವಾಗಿರುವಂತ ಸ್ಮಾರಕಗಳನ್ನು ಕಟ್ಟಿದ್ದಾರೆ ಆ ಬೆಣಚು ಕಲ್ಲುಗಳ ಮೂಲಕ. ಖುಷಿ ಅನಿಸ್ತಾ ಇದೆಯಾ? ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಆ ಕಟ್ಟಡಗಳ ವಿನ್ಯಾಸ. ಇದು ಇದು
ಈ ಒಂದು ಸ್ಮಾರಕ ಇದೆಯಲ್ಲ, ಇದು ಎಲ್ಲಿದೆ? ಇದು ಸ್ಮಾರಕ ಯಾರು ಹೇಳ್ತಾರೆ? ಈ ಸ್ಮಾರಕ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ. ಈ ಒಂದು ಸ್ಮಾರಕ ಎಲ್ಲಿದೆ? ಯಾರು ಹೇಳ್ತಾರೆ? ಬಾದಾಮಿಯಲ್ಲಿದೆ, ಐಹೊಳೆಯಲ್ಲಿದೆ, ಪಟ್ಟದಕಲ್ಲಿದೆ, ಮಹಾಕೂಟದಲ್ಲಿದೆ. ಸರಿಯಾದಂತ ಉತ್ತರ ಐಹೊಳೆಯಲ್ಲಿದೆ ನೋಡಿ. ಐಹೊಳೆಯಲ್ಲಿ ಇಲ್ಲಿ ಒಂದು ಗುಹೆ ಇದೆ, ಈ ಕಡೆ ಒಂದು ಗುಹೆ ಇದೆ, ಇಲ್ಲಿ ಒಳಗಡೆ ಒಂದು ಗುಹೆ ಇದೆ. ಐಹೊಳೆಯಲ್ಲಿ ಕಂಡು ಬರುವಂತ ಒಂದೇ ಒಂದು ಶಿಲೆಯಲ್ಲಿ ಕಂಡು ಬರುವ ಏಕೈಕ ಗುಹಾಲಯ ಯಾರು ಹೇಳ್ತಾರೆ ಆನ್ಸರ್? ಐಹೊಳೆಯಲ್ಲಿ ಕಂಡು ಬರುವಂತ ಏಕೈಕ ಗುಹಾಲಯದ ಹೆಸರು, ಐಹೊಳೆಯಲ್ಲಿ ಕಂಡು ಬರುವಂತ ಏಕೈಕ ಗುಹಾಲಯದ ಹೆಸರು? ಹಾ ಹಾ ರಾಹುಲ್ ಪಡಿ. ನಮ್ಮ ಮೇಘರಾಜ್ ಅವರಿಗೆ ಒಂದು ಪ್ಲೇಟ್ ಜಾಮೂನ್ ಮತ್ತು ಒಂದು ಕಟಬಜಿಯನ್ನು ಪ್ರೈಸ್ ಕೊಡ್ತಾ ಇದ್ದೇವೆ. ಪಡೆ ನೋಡಿ, ರಾಹುಲ್ ಪಡೆ. ಐಹೊಳೆಯಲ್ಲಿ ಕಂಡು ಬರುವಂತ ಏಕೈಕ ಒಂದೇ ಕಲ್ಲಿನಲ್ಲಿ ನಿರ್ಮಾಣಗೊಂಡಂತ ಗುಹಾಲಯ ಇದು ರಾಹುಲ್ ಪಡೆ. ಇದರ ಮ್ಯಾಗ ಸರಿಸುಮಾರು 15ರಿಂದ 20 PhD ಆಗ್ಯಾವ. ಈ ಒಂದು ರಾಹುಲ್ ಪಡೆ ಅನ್ನುವಂಥದ್ದು ಇವತ್ತೇ ಫಸ್ಟ್ ಟೈಮ್ ಕೇಳಾಗತ್ತೀರಿ. ಯಾವ ಜೀವನ ಸಾಕಾಯ್ದ ನೋಡಿ, ಇವತ್ತೇ ಫಸ್ಟ್ ಟೈಮ್ ಎಷ್ಟೋ ಜನ ಕೇಳಾಗತ್ತೀರಿ. ರಾಹುಲ್ ಪಡೆ ಅನ್ನುವಂಥದ್ದು ಇಡೀ ಇದರ ಮೇಲೆ 15ರಿಂದ 20 PhD ಅಂತ ಒಂದು ಅದ್ಭುತವಾಗಿರುವಂತ ಸ್ಮಾರಕ ಯಾವ್ದಂದ್ರೆ ರಾಹುಲ್ ಪಡೆ. ಐಹೊಳೆ ಅಂತ ಕರಿತೀವಿ. ಮಲಪ್ರಭಾ ನದಿಯ ದಂಡೆಯ ಮೇಲೆ ನಿರ್ಮಾಣಗೊಂಡಂತ ಹೆಮ್ಮೆಯ ನಗರ. ಮಲಪ್ರಭಾ ನದಿಯ ದಂಡೆಯ ಮೇಲೆ ನಿರ್ಮಾಣಗೊಂಡಂತ, ಇವತ್ತಿಗೂ ಕೂಡ ಅಲ್ಲಿ ಬಯಲು ಸೀಮೆ ನೋಡ್ಬೇಕು ನೀವು. ಸುತ್ತಲೂ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಶೇಂಗಾ ಬೆಳಿತಾರೆ. ಆ ಶೇಂಗಾ, ತೊಗರಿ, ಆ ಬಯಲು ಸೀಮೆಯ ನಾಡಿನಲ್ಲಿ ಜೋಳ, ಸಜ್ಜಿ, ಶೇಂಗಾ, ನೀರಾವರಿ, ಆ ಮಲಪ್ರಭಾ ನದಿಯ ನೀರಾವರಿ ಹರಿತಾ ಇದೆ. ಅಂತ ಒಂದು ಬಯಲು ಸೀಮೆಯಲ್ಲಿ ಸಲಿಕೆಯನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಅದಕ್ಕೆ ಸಲುಕೆ ಅಂತ ಕರೆದ್ರು. ಆ ಸಲುಕೆ ಹೋಗಿ ಚಾಲುಕ್ಯ ಆಯಿತು. ಸಲುಕೆ ಎಂಬ ಪದ ಉತ್ತರ ಕರ್ನಾಟಕದಲ್ಲಿ ಚಾಲುಕ್ಯ ಅನ್ನುವಂತ ಪದ ಆಯಿತು. ಬಾದಾಮಿಯ ಚಾಲುಕ್ಯರು ಬಾದಾಮಿಯಲ್ಲಿ ತಮ್ಮ ಸಾಮ್ರಾಜ್ಯವನ್ನ ಕಟ್ಟಿ ಆಳ್ವಿಕೆಯನ್ನ ಮಾಡಿದ್ದರಿಂದ ಬಾದಾಮಿ ಚಾಲುಕ್ಯರು ಅಂತ ಕರೀತಾರೆ. ಐಹೊಳೆಯಲ್ಲಿ ರಾಹುಲ್ ಪಡೆ ಅನ್ನುವಂತ ಗುಹಾಲಯ, ಇದು ಐಹೊಳೆಯಲ್ಲಿ ಕಂಡು ಬರುವಂತ ಏಕೈಕ ಗುಹಾಲಯ ರಾಹುಲ್ ಪಡೆ ನೋಡಿ. ಇವೆಲ್ಲ ಬಾದಾಮಿಯಲ್ಲಿ. ಆ ದೃಶ್ಯ ಎಷ್ಟು ಅದ್ಭುತವಾಗಿ ನೋಡಿ, ಹೆಂಗ ಆ ಬಂಡೆಗಳಲ್ಲಿ ಇದು ನೋಡಿ. ಇದು ಬಾದಾಮಿಯ ಕೆರೆ. ಇದು ಯಾವ ಕೆರೆ ಅಂದ್ರೆ ಬಾದಾಮಿಯ ಕೆರೆ. ಇಲ್ಲಿ ಗುಹಾಲಯಗಳದಾವೆ. ಈ ಭಾಗದಲ್ಲಿ ಗುಹಾಲಯಗಳನ್ನ ನೋಡ್ತೀವಿ ನಾವು. ಬಾದಾಮಿಯ ಕೆರೆ ನೋಡ್ರಿ, ಕೆರೆಯನ್ನ ಎಷ್ಟು ಅದ್ಭುತ ಇದೆ ನೋಡಿ ನಿಸರ್ಗ ಅಲ್ಲಿ. ಇದೇ ತರ ಬಯಲು ಸೀಮೆ ಇದೆ. ಬಯಲು ಸೀಮೆ ನಾಡದು ಸಂಪೂರ್ಣವಾಗಿ ಬಾಗಲಕೋಟೆ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು. ಗುಡಿಗೆ ಹಚ್ಚ ಮನೆ ಕಟ್ಟ್ರೆ ಅದ ಒಂದು ಖುಷಿ ಪಡುವಂಥದ್ದು. ಗುಡಿಗೆ ಹಚ್ಚ ಮನೆ ಕಟ್ಬಿಟ್ಟು ಕಟ್ರಲ್ಲ ಮನೆ ಅಂತ. ಅದಕ್ಕೆ ಐಹೊಳೆ ನಗರವನ್ನು ಶಿಫ್ಟ್ ಮಾಡ್ಬೇಕಂತೇಳಿ 6,000 ಕೋಟಿ ಹಣವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಖರ್ಚು ಮಾಡಿದೆ. 6,000 ಕೋಟಿ ಐಹೊಳೆ ನಗರವನ್ನು ಶಿಫ್ಟ್ ಮಾಡಬೇಕು ಅಂತ. ಇವ್ ಯಾಕೆ ಹೇಳಕತ್ತೀನಂದ್ರೆ, ಒಂದೊಂದ್ ಸ್ಮಾರಕ ಕಟ್ಟಬೇಕಾದ್ರೆ ಎಷ್ಟು ಖರ್ಚಾಗಿರ್ಬೇಕು, ಎಷ್ಟು ಕಷ್ಟಪಟ್ಟಿರ್ಬೇಕು ಅವರು ಕೆತ್ತನೆ ಮಾಡ್ಬೇಕ, ಅದನ್ನು ವಿಚಾರ ಮಾಡ್ರಿ ನೀವು. ಅಲ್ಲ, ಈಜಿಪ್ಟ್ಗಳಲ್ಲಿ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಗುಹಾಲಯದ ಕಾರ್ಯಗಳು ಕೆತ್ತನೆ ಮಾಡ್ತಿದ್ರಂತ. ಆ ಗುಹಾಲಯದ ಕಾರ್ಯಗಳನ್ನು ಕೆತ್ತನೆ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಹೇಳ್ತಾರ ನೋಡಿ, ಸಿಂಧೂ ನಾಗರಿಕತೆ ಇತಿಹಾಸ ಹೇಳುವಾಗ ಪ್ರಪಂಚದ ಈ ಈಜಿಪ್ಟ್ ನಲ್ಲಿ ಪಿರಾಮಿಡ್ಗಳು ಮೇಲೇರುವ ಮುನ್ನ ಜಗತ್ತಿನ ನಾಗರಿಕತೆ ತೊಟ್ಟಿಲಿ ಒಂದು ಖ್ಯಾತಿಯಾಗಿರುವಂತ ಗ್ರೀಕ್ ನಾಗರಿಕತೆ ಅಜ್ಞಾನದ ಅಂಧಕಾರದಲ್ಲಿದ್ದಾಗ ಅಂದೇ ತನ್ನ ಭವ್ಯ ಪರಂಪರೆಯ ಮೂಲಕ ಜಗದ್ವಿಖ್ಯಾತಿಯಾಗಿರುವಂತ ನಾಗರಿಕತೆ ಅಂದ್ರೆ ಸಿಂಧೂ ನಾಗರಿಕತೆ ಅಂತ ಭಾರತೀಯ ಸನಾತನ ಸಂಸ್ಕೃತಿ ಅಂತ ಒಂದು ಐತಿಹಾಸಿಕ ನಾಡುಗಳಲ್ಲಿ ನಮ್ಮ ಬಾದಾಮಿ, ಐಹೊಳೆ, ಪಟ್ಟದಕಲ್ಲುಗೂಡ ಅಂತ ಕರಿತೀವಿ. ನೋಡಿ ಎಷ್ಟು ಅದ್ಭುತವಾದಂತ ಕೆತ್ತನೆಗಳನ್ನು ಮಾಡಿದ್ದಾರೆ.
ಇದೆಲ್ಲ ಕೀರ್ತಿ ಯಾರಿಗೆ ಸಲ್ಲಬೇಕಂದ್ರೆ ಬಾಗಲಕೋಟೆ ವಿದ್ಯಾರ್ಥಿಗಳಿಗೆ ಸಲ್ಲಬೇಕು. ಅವರೇ ಕಳಿಸಿದ್ದೆಲ್ಲ ಈ ಮಾಹಿತಿ. ಬಡದಾಡಿ ಬರೇ ನಾವು ಲ್ಯಾಪ್ಟಾಪ್ ಪಾಠ ಹೇಳಿದ್ರೆ ಎಷ್ಟು ಖುಷಿ ಆದ್ರ, ಮತ್ತೆ ಅಲ್ಲಿ ಐಹೊಳೆ ಬದಾಮಿ ಪಟ್ಟದ ಕೊಲ್ಲಕ್ ಹೋದ್ರೆ ಎಷ್ಟು ಖುಷಿ ಆಗಕ್ಕಿಲ್ಲ ವಿಚಾರ ಮಾಡಿ. ರಿಯಲ್ ಆಗಿ ಸಜಕ ಮಾಡೋ ಬಂದಿನಿ, ಅದು ತೆಲಿನಿ ಕಡ್ಸ್ಕೊಳಂಗಿಲ್ಲ, ಮಾಡ್ಬಿಡ್ರಲ್ಲ ಸಜಕತ್ತೆ. ಬಾಗಲಕೋಟದಲ್ಲಿ ಯಾವ ನಗರಗಳು? ಐಹೊಳೆ, ಪಟ್ಟದಕಲ್ಲು, ಬದಾಮಿ ಅಲ್ಲ, ಬದಾಮಿ, ಐಹೊಳೆ, ಪಟ್ಟದಕಲ್ಲು, ಬದಾಮಿ, ಕೂಡಲ ಸಂಗಮ, ಕೂಡಲ ಸಂಗಮ, ಅಣ್ಣ ಬಸವಣ್ಣ ಐಕ್ಯಾಗಿರುವಂತ ಸ್ಥಳ ಕೂಡಲ ಸಂಗಮ. ಐಹೊಳೆ, ಪಟ್ಟದಕಲ್ಲು, ಬದಾಮಿ, ಕೂಡಲ ಸಂಗಮ, ಮಾಲಿಂಗಪುರ ಎಲ್ಲ ಫೇಮಸ್ ಆ ಭಾಗದಲ್ಲಿ. ಮಹಾಕೂಟ, ಶಿವಯೋಗಿ ಮಂದಿರ, ಶಿವಯೋಗಿ ಮಂದಿರ, ಮಹಾಕೂಟ, ಶಿವಯೋಗಿ ಮಂದಿರ, ಐಹೊಳೆ, ಪಟ್ಟದಕಲ್ಲು, ಬದಾಮಿ, ಕೂಡಲ ಸಂಗಮ, ಮಹಾಲಿಂಗಪುರ. ಮಹಾಲಿಂಗಪುರದಲ್ಲಿ ಒಂದು ದೇವಸ್ಥಾನ ಇದೆ ಅಂತಲ್ಲ, ಪ್ರತಿ ವರ್ಷ ಈ ಕೂದಲು ಬೆಳಿತಾವಂತಲ್ಲಿ. ಒಂದು ಅಪ್ಪೆ ಫೋನ್ ಮಾಡಿದ್ದ, ಅರ್ಧ ತಾಸು ಹೇಳಿದವ, ಸರ್ ಇನ್ನ ಕೇಳ್ರಿ. ಅರ್ಧ ತಾಸು ಫೋನ್ ಹಚ್ಚ ನಾವ, ಅರ್ಧ ತಾಸು ಫೋನ್ ಹಚ್ಚಿ, ಸರ್ ನನ್ನ ಮಾತಾರ ಕೇಳ್ರಿ ನೀವು. ಮಹಾಲಿಂಗಪುರದಲ್ಲಿ ಒಂದು ದೇವಸ್ಥಾನ ಇದೆ ಅಂತ, ಅಲ್ಲಿ ಅಜ್ಜರ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಜಡೆ ಬೆಳೀತಂತ ಪ್ರತಿ ವರ್ಷ 2 ಸೆಂಟಿಮೀಟರ್ 3 ಸೆಂಟಿಮೀಟರ್. ನಮಗ ನೋಡಿ, ಐಹೊಳೆ ಯಾವ ನದಿಯ ದಂಡೆಯ ಮೇಲೆ ಅಂತಂದ್ರೆ ಮಲಪ್ರಭಾ ನದಿಯ ದಂಡೆಯ ಮೇಲೆ ನಿರ್ಮಾಣಗೊಂಡಿದೆ. ಮಲಪ್ರಭಾ ನದಿಯ ವಿಶೇಷ ಏನು ಅಂದ್ರೆ ಬೆಳಗಾಂ ಜಿಲ್ಲೆಯಲ್ಲಿ ಜನ್ಮ ತಾಳ್ತದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಹುಟ್ಟುತ್ತದೆ. ಕನಕುಂಬಿ, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಎಂಬ ಸ್ಥಳದಲ್ಲಿ ಹುಟ್ಟಿ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಈ ಒಂದು ಕೃಷ್ಣಾ ನದಿಯೊಂದಿಗೆ ಅಂತ್ಯವಾಗುತ್ತದೆ. ಕೃಷ್ಣಾ ನದಿಯೊಂದಿಗೆ ಸಂಗಮವಾಗುತ್ತದೆ. ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯೊಂದಿಗೆ ಸಂಗಮವಾಗುವಂತ ನದಿ ಯಾವಂದ್ರ ಮಲಪ್ರಭಾ. ಐತಿಹಾಸಿಕವಾಗಿ ರೇಣುಕ ಎಲ್ಲಮ್ಮನ ಮಗನಾಗಿರುವಂತ ಪರಶುರಾಮ ತನ್ನ ತಂದೆಯ ಮಾತನ್ನ ಕೇಳಿ ತಾಯಿಯ ರುಂಡವನ್ನು ಕತ್ತರಿಸ್ತಾನೆ. ತಾಯಿಯ ರುಂಡವನ್ನು ಕತ್ತರಿಸಿ ರಕ್ತಸೀತವಾದ ಕೊಳ್ಳಿಯನ್ನು ನದಿಯಲ್ಲಿ ತುಳಿತಾನೆ. ನದಿ ಏನಾಗ್ತಂದ್ರೆ ರಕ್ತಸೀತ ಆಗ್ತದೆ. ಯಾವಾಗ ರಕ್ತಸೀತ ಆಗ್ತದೋ, ರಕ್ತಸೀತ ಆದಂತ ಸಮಯದಲ್ಲಿ ಹಳ್ಳಿಯ ಹೆಣ್ಣು ಮಕ್ಕಳು ಅವ್ರೇನಂತಾರಂದ್ರೆ ಆ ಹೊಳೆಯನ್ನ ನೋಡಿ ಅಯ್ಯೋ ನನ್ನ ಹೊಳೆ ಅಂತಾರಂತ, ಉದ್ಗಾರ ತೆಗಿತಾರೆ. ಅಯ್ಯೋ ನನ್ನ ಹೊಳೆ, ಅಯ್ಯೋ ನನ್ನ ಹೊಳೆ, ಅಯ್ಯೋ ನನ್ನ ಹೊಳೆ ಅಂತಂದ್ರು. ಅದೇ ಐಹೊಳೆ ಆಯ್ತು ಅಂತ. ಐಹೊಳೆಯಲ್ಲಿ 500 ಜನರ ಒಂದು ಪ್ರಸಿದ್ಧವಾಗಿರುವಂತ ವ್ಯಾಪಾರಸ್ಥರ ಸಂಘ ಇತ್ತು ಅಂತ. ಅದಕ್ಕ ಅಯ್ಯಾವಳೆ 500 ವಾರ ಅಂತ ಕರಿತಿದ್ರಂತ. ಅಯ್ಯಾವಳೆ 500 ವಾರ. ಬಹಳ ಅದ್ಭುತ ಇದೆ ಸಂಗ್ರಿ, ಅದ್ ನೋಡ್ಬೇಕು. ಆ ಮೇಲುಗುಡಿ ಬರೋಬ್ಬರಿ ನನ್ನ ಪ್ರಕಾರ 1-2 ಎಕರೆ ಹೊಲ ಇರ್ಬೇಕು. ಅದು ಫುಲ್ ಹೈಟ್ ನಾಗಿದೆ ಅದು. ಮೊನ್ನೆ ನಮ್ಮ ಮೇಘರಾಜ್ ಅವರು ಕರ್ಕೊಂಡೋಗಿದ್ರು, ಮೇಘರಾಜ್ ತಳವಾರು ಕರ್ಕೊಂಡೋಗಿ ಅಲ್ಲಿ ನೋಡ್ಬೇಕು. ಅದ್ಭುತವಾಗಿರುವಂತ ಕಟ್ಟಡ ಅದು. ಅದು ನೋಡಿಬಿಟ್ರೆ ಇಡೀ ಐಹೊಳೆ ಪೂರ್ತಿ ಕಾಣುತ್ತೆ. ಐಹೊಳೆ, ಪಟ್ಟದಕಲ್ಲು, ಅಲ್ಲಿ ಸುತ್ತಮುತ್ತ ಇರುವಂತ ಎಲ್ಲ ಏರಿಯಾ. ಅದಕ್ಕ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ ಐತಿಹಾಸಿಕವಾಗಿ ಬಾದಾಮಿ ಚಾಲುಕ್ಯರ ಆಳಲ್ಪಟ್ಟಿರ್ತಕ್ಕಂಥ ನಾಡು ಯಾವ್ದಂದ್ರೆ ಅದು ನಾವು ಐಹೊಳೆ ಅಂತ ಕರಿತೀವಿ. ಇಂತ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯವನ್ನು ನೋಡ್ತೀವಿ. ತೋಟಗಾರಿಕಾ ವಿಶ್ವವಿದ್ಯಾಲಯ, ಇದು ಕ್ವಶನ್ ಆಗಿದೆ ನೋಡಿ. ತೋಟಗಾರಿಕಾ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಹಾಗಾದ್ರೆ ಪಶು ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಪಶು ವಿಶ್ವವಿದ್ಯಾಲಯ ಬೀದರ್ದಲ್ಲಿ ನೋಡಿ. ಪಂಚಾಯಿತಿ ವಿಶ್ವವಿದ್ಯಾಲಯ ಗದಗದಲ್ಲಿ. ಜನಪದ ವಿಶ್ವವಿದ್ಯಾಲಯ ಹಾವೇರಿ ನೋಡಿ. ಜನಪದ ವಿಶ್ವವಿದ್ಯಾಲಯ
ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ, ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಷ್ಟು ಮಹಿಳಾ ವಿಶ್ವವಿದ್ಯಾಲಯಗಳದಾವೆ? ಒಂದೇ ಒಂದು ಮಹಿಳಾ ವಿಶ್ವವಿದ್ಯಾಲಯ ಇದೆ. ಅದು ಎಲ್ಲಿ ಅಂತಂದ್ರೆ ವಿಜಯಪುರದಲ್ಲಿ ನೋಡಿ. ಓಕೆ, ಹಾಗಾದ್ರೆ ಬಾಗಲಕೋಟದಲ್ಲಿ ಅನೇಕ ತಾಲೂಕುಗಳನ್ನು ಕಾಣ್ತೀವಿ. ಇಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಇದೆ. ಇದೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಲಗಲಿ ಅನ್ನುವಂತ ಒಂದು ಊರು ಬರ್ತದೆ. ಹಲಗಲಿ, ಆ ಹಲಗಲಿಯಲ್ಲಿ ಪ್ರಸಿದ್ಧವಾಗಿರುವಂತ ಬೇಡರ ನಾಯಕರಾಗಿರುವಂತ ಜಡಗ ಮತ್ತು ಬಾಳ, ಜಡಗ ಮತ್ತು ಬಾಳ, ಈ ಜಡಿಗೆ ಮತ್ತು ಬಾಳೆ ಅನ್ನುವಂತ ವ್ಯಕ್ತಿಗಳು ಏನ್ ಮಾಡ್ತಾರಂದ್ರೆ ನಿಂಬಾಳಕರ್ ಅನ್ನುವಂತ ವ್ಯಕ್ತಿಯ ಸಹಾಯದಿಂದ ಬ್ರಿಟಿಷರ ವಿರುದ್ಧ, ಬ್ರಿಟಿಷರ ಜುಟ್ಟ ಕಿತ್ತಂಗ್ ಹೊಡಿತಾರೆ ಇವ್ರು, ಜಡಗ ಮತ್ತು ಬಾಳ. ಅದಕ್ಕೆ ಬ್ರಿಟಿಷರ್ ಏನ್ ಮಾಡ್ತಾರಂದ್ರೆ ಅವರು ಆ ಊರಿಗಿಂತ ಹೆಚ್ಚಿನ ಜನರನ್ನು ಕರ್ಕೊಂಡ್ಬಂದು ಆ ಊರಿನ ಜನತೆ ಸಮಸ್ತ 500 ಗುಡಿಸಲುಗಳಿಗೆ ಬೆಂಕಿ ಇಡ್ತಾರೆ. ಅದಕ್ಕೆ MV ಕೃಷ್ಣರಾವ್ ಅನ್ನುವಂತ ಇತಿಹಾಸಕಾರ ಹೇಳ್ತಾನೆ ಏನು ಅಂದ್ರೆ, ಒಂದೂರಿನ ಸಮಸ್ತ ಸಮುದಾಯ ಭಾರತದ ಸ್ವತಂತ್ರ ಬಲಿಪೀಠದ ಮುಂದೆ ದಗದಗಿಸಿ ಉರಿದಂತ ಕತೆ. ಅದು ವಿಜಯಪುರ, ಆಗಿನ ವಿಜಯಪುರ, ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿಯ ಬೇಡರ ಇತಿಹಾಸ ಅಂತ ಕರಿತೀವಿ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿದಂತ ಇಬ್ರು ಶ್ರೇಷ್ಠ ನಾಯಕರಂದ್ರ ಒಬ್ಬ ಜಡಗ ಮತ್ತು ಬಾಳ ಅಂತ ಕರಿತೀವಿ. ಆ ಜಡಗ ಬಾಳ ಹಲಗಲಿಯ ಬೇಡರು ಯಾವ ಜಿಲ್ಲೆ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಹಲಗಲಿಯ ಬೇಡ್ರು, ಅದರಲ್ಲಿ ವಿಶೇಷವಾಗಿ ಜಡಗ ಮತ್ತು ಬಾಳ ಅಂತ ಹೇಳಿ ಕರಿತೀವಿ. ಇಂಥ ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕವಾಗಿರುವಂತದ್ದು ಫೇಮಸ್ ಅಂದ್ರೆ ಐತಿಹಾಸಿಕ ಇತಿಹಾಸ ಪುಟದಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥ ಸ್ಥಳಗಳು. ಇಲ್ಲಿ ಮುಧೋಳದಲ್ಲಿ, ಮುಧೋಳ ಅಂತ ಕರಿತೀವಲ್ಲ, ಮುಧೋಳ ಎದಕ್ ಫೇಮಸ್ ಅಂದ್ರೆ ಮುಧೋಳ ಭಾಸ್ಕರಾಚಾರ್ಯರಿಗೆ ಫೇಮಸ್ ನೋಡಿ. ಮುಧೋಳ ಭಾಸ್ಕರಾಚಾರ್ಯರಿಗೆ, ಗಣಿತದ ಶ್ರೇಷ್ಠ ತತ್ವಜ್ಞಾನಿಯಾಗಿರುವಂತ ಭಾಸ್ಕರಾಚಾರ್ಯ ಜನ್ಮ ತಾಳಿರ್ತಕ್ಕಂಥ ಪುಣ್ಯ ಭೂಮಿ ಅಂದ್ರೆ ಅದು ಮುಧೋಳ. ಇನ್ನಿರುವಂತ ನಾಯಿ ತಳಿ ಇದೆ. ಮುಧೋಳದ ಪ್ರಸಿದ್ಧವಾಗಿರುವಂತ ನಾಯಿ ತಳಿ ಯಾವ್ದಂದ್ರ ಹೌಂಡ್ ಸ್ಥಳೀಯ ನಾಯಿ ನೋಡಿ. ಇದು ಕ್ವಶನ್ ಆಗಿದೆ. ಹೌಂಡ್ ಸ್ಥಳೀಯ ನಾಯಿ, ಹೌಂಡ್ ಸ್ಥಳೀಯ ನಾಯಿ ಇದು ಕ್ವಶನ್ ಆಗಿದೆ. ಫೇಮಸ್, ಭಾರತ ದೇಶದ ಸೈನ್ಯ ಇಲಾಖೆಯಲ್ಲಿ ಅತಿ ಸಕ್ರಿಯವಾಗಿ ಕೆಲಸ ಮಾಡತಕ್ಕಂತ ನಾಯಿ. ಸೈನಿಕರಿಗೆ ಮೆಸೇಜ್ ಕೊಡ್ತದಂತ, ಅಲ್ಲಿ ಅವನೋ ಒಬ್ಬ ಹೊಂಟ, ನೀವ್ ಹೋದ್ಯ ನಾನೇ ಹೋಲಿ ಅಂತ ನಾಯಿ. ಅಲ್ಲಿ ಅವನೋ ಬಹಳ ದೂರದ ಹೊಂಟಿದ್ದಾನೆ, ನೀವ್ ಹೋಗ್ತೇ ನಾನೇ ಹೋಲಿ ಅಂತ. ಅಷ್ಟು ಫೇಮಸ್ ಆಗಿ ಇವು ಸಿಟಿ ನಾಯಿಗಳಲ್ಲ. ಸಿಟಿ ನಾಯಿಗಳು ಏನಪ್ಪಾ ಅಂತಂದ್ರೆ ಯಾರಾದ್ರೂ ಕಳ್ಳ ಬಂದ್ರೆ ಹೋಗಿ ಅಡಿಗೆ ಮನೆ ಮುಕ್ಕೋತಾವ್, ಬೆಡ್ರೂಮ್ ನೇ ಮುಕ್ಕೊಂಡಿರ್ತಾವ್. ಆ ಸಿಟಿ ನಾಯಿ ಅಲ್ಲ. ನಾಯಿ ಹೇಳ್ತಾ ಇರೋದು ಮುಧೋಳ ಹೌಂಡ್ ಸ್ಥಳೀಯ ನಾಯಿಯ ವೈಶಿಷ್ಟ್ಯ ಏನು. ಸಿಟಿ ಬಹಳ ಫೇಮಸ್ ಇರ್ತಾವ್. ಯಾರಾದ್ರೂ ಒಬ್ರು ಅಂಜಿಸ್ಬಿಟ್ರೆ ಸಾಕು, ಒಳಗಡೆ ಹೋಗಿ ಬೆಡ್ರೂಮ್ ನೇ ಮುಕ್ಕೊಂಡಿರ್ತಾರ ಆರಾಮಾಗಿ. ಇದು ಬರೇ ಅವಕ್ ಅಂದ್ರೆ ಬೆನ್ನು ಉಳ್ಳಾಡಿಸ್ಕೊಂಡು ಬಿಡ್ತದ. ಯಾರ ಅವಕ್ಕ ಗೌಕ್ ಅನ್ನೋದು ಏನ್ರ ಕೈಕಂದ್ರೆ ಉಳ್ಳಾಡಿಸ್ಕಡ್ದು ಬಿಡ್ತದ. ಅಂತ ಒಂದು ವಿಶಿಷ್ಟವಾಗಿರುವಂತ ನಾಯಿ ಯಾವ್ದಂದ್ರೆ ಅದು ಮುಧೋಳ ತಳಿ. ಮುಧೋಳ ಹಂಸ್ಥೆಯ ನಾಳೆ ಎಲ್ಲಿ ಕಂಡು ಬರ್ತಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ನೆನ್ಪಿಡಿ, ಬಾಗಲಕೋಟೆ ಜಿಲ್ಲೆಯ ಮುಧೋಳ ನೋಡಿ. ಹಂಸ ಸ್ಥಳೀಯ ನಾಯಿಗೆ ಫೇಮಸ್ ಆಗಿದೆ. ಇದೇ ಮುಧೋಳ ತಾಲೂಕಿನಲ್ಲಿ ಒಂದು ವಿಶಿಷ್ಟವಾಗಿರುವಂತ ಊರು ಎಡಹಳ್ಳಿ ಅಂತ ಬರ್ತದೆ. ಎಡಹಳ್ಳಿ, ಎಡಹಳ್ಳಿ. ಈ ಎಡಹಳ್ಳಿ ಅದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಎಡಹಳ್ಳಿಯಲ್ಲಿ ವನ್ಯಜೀವಿ ಧಾಮ ಇದೆ. ವನ್ಯಜೀವಿ ಧಾಮ. ಎಡಹಳ್ಳಿಯ ವನ್ಯಜೀವಿ ಧಾಮದಲ್ಲಿ ಕಂಡು ಬರುವಂತ ಪ್ರಾಣಿಗಳು ಯಾವಂತಂದ್ರ ಜಿಂಕಾರಿಗಳು ಕಂಡು ಬರ್ತವೆ. ಜಿಂಕಾರಿಗಳು. ಇದು 2017 KS ಕೇಳಿದಂತ ಪ್ರಶ್ನೆ, 2019 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದಂತ ಪ್ರಶ್ನೆ. ಜಿಂಕಾರಿಗಳು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಇದಾವಂದ್ರೆ ಅದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಎಡಹಳ್ಳಿ ಎಂಬ ಸ್ಥಳದಲ್ಲಿ. ಅಷ್ಟೇ ಅಲ್ಲದೆ ರನ್ನ ಜನ್ಮ ತಾಳಿದ ಪುಣ್ಯ ಭೂಮಿ, ಕನ್ನಡದ ಗಂಡು ಕವಿ ಎನಿಸಿಕೊಂಡಿರ್ತಕ್ಕಂಥ, ಕರ್ನಾಟಕದ ಶ್ರೇಷ್ಠ ಕವಿ ಎನಿಸಿಕೊಂಡಿರುವಂತ ಕನ್ನಡದ ಗಂಡು ಕವಿ ಅಂತ ಯಾರು ಕರೆದಾರ ಅಂದ್ರೆ ಕುವೆಂಪು ಮತ್ತು GS ಶಿವರುದ್ರಪ್ಪ. ಕುವೆಂಪು ಮತ್ತು GS ಶಿವರುದ್ರಪ್ಪ ಅವರನ್ನ ಇವರು ರನ್ನನನ್ನ ಕನ್ನಡದ ಗಂಡು ಕವಿ ಅಂತ ಕರೆದ್ರು. ಎಷ್ಟನೇ ವಯಸ್ಸಿನಲ್ಲಿ ಅಂದ್ರೆ 21ನೇ ವಯಸ್ಸಿನಲ್ಲಿ ಕನ್ನಡದ ಅಕ್ಷರಗಳನ್ನ ಕಲ್ತಂತ ವ್ಯಕ್ತಿ ಈತ. 21ನೇ ವಯಸ್ಸಿನಲ್ಲಿ ಕನ್ನಡದ ಅಕ್ಷರಗಳನ್ನ ಕಲ್ತಂತ ರನ್ನ ಬರೆದ ಪ್ರಸಿದ್ಧವಾದ ಕೃತಿ ಯಾವ್ದಂದ್ರೆ ಸಾಹಸ ಭೀಮ ವಿಜಯ ಅಂತ ಕರಿತೀವಿ. ಇದು ಕ್ವಶನ್ ಆಗಿದೆ. ಸಾಹಸ ಭೀಮ ವಿಜಯ. ಹಾ ಹೇಳಿ. ನಮಸ್ತೆ. ವಿಜಯ
ಸಾಹಸ ಭೀಮ ವಿಜಯ ಅನ್ನುವಂತ ಕೃತಿಯನ್ನು ಬರೆದವರು ಯಾರಂದ್ರೆ ರನ್ನನು ಬರೆದಂತ ಪ್ರಸಿದ್ಧವಾದ ಕೃತಿ ಯಾವ್ದಂದ್ರೆ ಸಾಹಸ ಭೀಮ. ಹಾಗಾದ್ರೆ ರನ್ನ ಯಾರ ಆಶ್ರಯದಲ್ಲಿ ಇದ್ದನು ಅಂತ ಕೇಳ್ತಾನೆ. ಸತ್ಯಾಶ್ರಯ ಅನ್ನುವಂತ ವ್ಯಕ್ತಿ, ಸತ್ಯಾಶ್ರಯ ಅನ್ನುವಂತ ವ್ಯಕ್ತಿ ತಂದೆ ಹೆಸರು ಏನಂದ್ರೆ ಎರಡನೇ ತೈಲಪ್ಪ ಯಾರು ಅಂತಂದ್ರ ಕಲ್ಯಾಣಿ ಚಾಲುಕ್ಯ ಮನೆತನದ ಸ್ಥಾಪಕ. ಸಮರ್ಥ ತಂದೆಯ ಅಸಮರ್ಥ ಮಗ ಈತ. ಸಮರ್ಥ ತಂದೆಯ ಅಸಮರ್ಥ ಮಗನಾಗಿರುವಂತ ಸತ್ಯಾಸರ ಇರೋ ಬೆಡಂಗ ಒಂದಿನ ಯುದ್ಧ ಮಾಡಿದವಲ್ಲ, ಒಂದು ಸಾಮ್ರಾಜ್ಯದ ಆಸ್ತಿಯನ್ನು ಕಸಗೊಂಡವಲ್ಲ, ಇನ್ನೊಬ್ಬರಿಗೆ ಅಂಜಿಸಿದವಲ್ಲ, ಬೆದರಿಸಿದವಲ್ಲ, ಆರಾಮ ಮನೆಯಲ್ಲಿ ಕುತ್ಕೊಂಡು ಜೀವನ ಮಾಡುವಂತ ಸತ್ಯಾಸ್ತ್ರ ಇರುವ ಬೆಡಂಗನನ್ನ ರನ್ನ ಏನ್ ಮಾಡ್ತಾನಂದ್ರೆ ಸಾಹಸ ಭೀಮನಿಗೆ ಹೋಲಿಕೆ ಮಾಡಿ ಬರೀತಾನೆ. ಭೀಮ ಮಹಾಭಾರತದ ಭೀಮನಿಗೆ ಹೋಲಿಕೆ ಮಾಡಿ ಬರೀತಾನೆ. ಮಹಾಭಾರತದ ಭೀಮನಿಗೆ ಹೋಲಿಕೆ ಮಾಡಿ ಬರೆದ್ರೆ ಸತ್ಯಾಸ್ತ್ರ ಇರುವ ಬೆಡಂಗ ಏನಂತಾನಂದ್ರೆ ಅವ ಒಂದು ಕಲ್ಪನೆ ರಾಜರ ಬಗ್ಗೆ ಹೊಗಳಿ ಅವನ್ ಸುಮ್ಮನೆ ಬರ್ತಾನೆ. ಇವ ಏನ್ ಅನ್ಕೋತಾನಂದ್ರೆ ರಿಯಲ್ ಭೀಮ್ ಅನ್ಕೊಂಡ್ಬಿಡ್ತಾನೆ. ಎಷ್ಟೋ ದಿನಗಳ ರಾತ್ರಿ ಅದನ್ನ ಓದ್ತಾನೆ, ಕಣ್ಣೀರ್ ಹಾಕ್ತಾನೆ, ಖುಷಿ ಪಡ್ತಾನೆ, ಮಂದಿ ಕರಿತಾನೆ, ಹೇಳ್ತಾನೆ ಜನರಿಗೆ ರನ್ನ ಈ ತರ ನನ್ನ ಬಗ್ಗೆ ಬರ್ದಾನ ಓದ್ರಿ ನೀವು. ಯಾರ್ ಬೇಕಾದ್ರೂ ಬರ್ಲಾಕ ಬಂದವ್ರಿಗೆ ಊಟ ಮಾಡಿಸೋದು, ಯಾರನ್ನ ರನ್ನನ್ ಕರಿದು ನನ್ನ ಬಗ್ಗೆ ಬರ್ದಿಲ್ಲಪ್ಪ ಹೇಳಂತವ್ರಿಗೆ ಅನ್ಸೋದು. ರನ್ನ ಅಂದ ಯಾಕಾರ ಬರ್ದಪ್ಪ ಇವಾಗ. ಆತರ ರನ್ನ ಸಾಹಸ ಭೀಮ ವಿಜಯ ಅನ್ನುವಂತ ಕೃತಿಯನ್ನ, ಆ ಸಾಹಸ ಭೀಮ ವಿಜಯ ಕೃತಿಯಲ್ಲಿ ಯಾರಿಗೆ ಹೋಲಿಕೆ ಮಾಡಿ ಬರದ ಅಂದ್ರ ಈ ಸತ್ಯಾಸರ ಇರೋ ಬೆಡಂಗನನ್ನ ಭೀಮನಿಗೆ ಹೋಲಿಕೆ ಮಾಡಿ ಬರಿತಾನೆ. ಈ ಎಲ್ಲ ಸಂಗತಿಗಳು ನಾವು ಮುದೋಳ, ಬಾಗಲಕೋಟೆ ಜಿಲ್ಲೆ ಮುದೋಳ ಹುಂಡ ಸ್ಥಳೀಯ ನಾಯ ಆಗಿರಬಹುದು, ಎಡಹಳ್ಳಿಯಲ್ಲಿ ಜಿಂಕಾರೆಗಳಾಗಿರಬಹುದು, ಕನ್ನಡದ ಶ್ರೇಷ್ಠ ಕವಿ ರನ್ನ ಸಾಹಸ ಭೀಮ ವಿಜಯ ಅನ್ನುವಂತ ಕೃತಿಯಲ್ಲಿ ಸತ್ಯಾಸರ ಇರುವ ಬೆಡಂಗನ ಬಗ್ಗೆ ಬರೆಯುವಂತ ಸಂಗತಿಗಳಾಗಿರಬಹುದು ಫೇಮಸ್. ಇನ್ನು ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕವಾಗಿರುವಂತದ್ದು ನೋಡಿದಾಗ ರಬಕವಿ ಅಂತ ಬರ್ತದೆ. ರಬಕವಿ, ಈ ರಬಕವಿ ಎದಕ್ ಫೇಮಸ್ ಆಗಿದೆ ಅಂತಂದ್ರೆ ನೇಕಾರಿಕೆಗೆ ಫೇಮಸ್ ಆಗಿದೆ. ರಬಕವಿ ಬನ್ನಟ್ಟಿ ಅಂತ ಕರೀತಾರೆ. ಬನ್ನಹಟ್ಟಿ, ರಬಕವಿ ಬನ್ನಟ್ಟಿ. ಇಲ್ಲಿ ಪ್ರಸಿದ್ಧವಾಗಿರುವಂತಹ ಹತ್ತಿ ಗಿರಣಿಗಳನ್ನು ನೋಡ್ತೀವಿ. ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧವಾದ ಹತ್ತಿ ಗಿರಣಿಗಳು, ಕರ್ನಾಟಕ ರಾಜ್ಯದ ಪ್ರಸಿದ್ಧವಾಗಿರುವಂತಹ ಹತ್ತಿ ಗಿರಣಿಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಅದು ರಬಕವಿಯಲ್ಲಿ ಕಂಡು ಬರ್ತವೆ. ಇದು ಕ್ವಶನ್ ಆಗಿದೆ ನೋಡಿ. ರಬಕವಿಯ ಹತ್ತಿ ಗಿರಣಿಗಳು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಫೇಮಸ್. ಜಮಖಂಡಿ. ಒಂದು ನೋವಿನ ಸಂಗತಿ ಏನು ಅಂತಂದ್ರೆ ಬಾಗಲಕೋಟೆ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಏಡ್ಸ್ ರೋಗಿಗಳನ್ನು ಹೊಂದಿರುವಂತ ಜಿಲ್ಲೆ ಅಂತೇಳಿ ಇದೊಂದು ವಿಶೇಷ. ಇಡೀ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಏಡ್ಸ್ ರೋಗಿಗಳನ್ನು ಹೊಂದಿರುವಂತ ಜಿಲ್ಲೆ ಅಂದ್ರೆ ಅದೊಂದು ಕಪ್ಪು ಚುಕ್ಕೆ. ಅದು ಮುಂದಿನ ದಿನಮಾನಗಳಲ್ಲಿ ಹೊರಗಡೆ ಬರ್ತದೆ, ಅದು ಶುದ್ಧ ಆಗ್ತದೆ. ರಬಕವಿ ಬನ್ನಟ್ಟಿ. ಇಲ್ಲಿ ಆ ಜಮಖಂಡಿ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ವೈಶಿಷ್ಟ್ಯ ಏನು ಅಂತಂದ್ರೆ ಜಮಖಂಡಿಯಲ್ಲಿ ಶ್ರಮಬಿಂದು ಅನ್ನುವಂತ ಒಂದು ಅಣೆಕಟ್ಟಿದೆ. ಈ ಜಮಖಂಡಿಯಿಂದ ವಿಜಯಪುರಕ್ಕೆ ತೆರಳುವಂತ ಸಮಯದಲ್ಲಿ ಈ ಒಂದು ಶ್ರಮಬಿಂದು ಅನ್ನುವಂತ ಒಂದು ಜಲಾಶಯ ನೋಡುತ್ತೆ. ಶ್ರಮಬಿಂದು ಜಲಾಶಯ. ಈ ಶ್ರಮಬಿಂದು ಜಲಾಶಯ ವಿಶೇಷ ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಆ ಸಮಯದಲ್ಲಿ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಈ ಶ್ರಮಬಿಂದು ಜಲಾಶಯದ ವೈಶಿಷ್ಟ್ಯ ಏನು ಅಂತಂದ್ರೆ ಈ ಜಮಖಂಡಿಯಿಂದ ವಿಜಯಪುರಕ್ಕೆ ಹೋಗುವಂತ ಸಮಯದಲ್ಲಿ ಶ್ರಮಬಿಂದು ಅನ್ನುವಂಥದ್ದು ಅಂದ್ರ ರೈತರಿಂದಲೇ ನಿರ್ಮಾಣಗೊಂಡಿರ್ತಕ್ಕಂಥ ಪ್ರಸಿದ್ಧವಾದ ಅಣೆಕಟ್ಟಿದು. ಯಾವ ನದಿಗೆ ಅಡ್ಡಲಾಗಿ ಅಂದ್ರ ಕೃಷ್ಣಾ ನದಿಗೆ ಅಡ್ಡಲಾಗಿ. ಮೊನ್ನೆ ಜಲಪ್ರಳಯ ಆದಂತ ಸಮಯದಲ್ಲಿ ಎಲ್ಲವೂ ಕೂಡ ತುಂಬಿ ಹರಿತಾ ಇತ್ತು. ಆ ಅಣೆಕಟ್ಟಿನ ತುಂಬಿ ನೀರು ಹೊರಗೆ ಬಂದಿತ್ತು. ಅಂತ ಒಂದು ಶ್ರಮಬಿಂದು ಜಲಾಶಯ ಎಲ್ಲಿದೆ ಅಂದ್ರೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಜಮಖಂಡಿಯ ಶ್ರಮಬಿಂದು ಜಲಾಶಯವನ್ನ ಸಿದ್ದು ನ್ಯಾಮಗೌಡ ಜಲಾಶಯ, ಆ ಭಾಗದ ಶ್ರೇಷ್ಠ ರಾಜಕಾರಣಿಗಳು ನಮ್ಮನ್ನು ಇತ್ತೀಚೆಗೆ ಅಗಲಿದರವರು ಅಪಘಾತದ ದುರಂತದಲ್ಲಿ. ಸಿದ್ದು ನ್ಯಾಮಗೌಡ ಜಲಾಶಯ, ಯಾಕಂದ್ರೆ ಈ ಒಂದು ಶ್ರಮಬಿಂದು ಜಲಾಶಯ ನಿರ್ಮಾಣ ಮಾಡಲು ಹೆಚ್ಚಿನ ಆಸಕ್ತಿಯನ್ನ ಮುಂದಾಳತ್ವವನ್ನು ವಹಿಸಿ ಆಗಿನ ರಾಮಕೃಷ್ಣ ಹೆಗಡೆ ಸರ್ಕಾರಕ್ಕೆ ಸಡ್ಡು ಹೊಡೆದು ಅವರು ಆ ಭಾಗದಲ್ಲಿ ಒಂದು ಪ್ರಸಿದ್ಧವಾಗಿರುವಂತಹ ಅಣೆಕಟ್ಟನ್ನು ಕಟ್ತಾರೆ. ಅವರು ಯಾರು ಸಿದ್ದು ನ್ಯಾಮಗೌಡ ಅಂತೇಳಿ. ಅದಕ್ಕೆ ಆ ಉದ್ದೇಶಕ್ಕಾಗಿ ಈ ಒಂದು ಶ್ರಮಬಿಂದು ಜಲಾಶಯವನ್ನು ಏನಂತ ಕರೆದಾರ ಅಂದ್ರೆ ಸಿದ್ದು ನ್ಯಾಮಗೌಡ ಜಲಾಶಯ ಅಂತೇಳಿ ಹೆಸರಿಸಲಾಗಿದೆ. ಆ ಭಾಗದ ಜನರು
ಇದನ್ನ ಸಿದ್ದು ನ್ಯಾಮಗೌಡ ಜಲಾಶಯ ಅಂತ ಹೇಳಿ ಫೇಮಸ್ ಆಗಿದೆ. ಈಗ ಇದನ್ನ ಹಿಪ್ಪರಗಿ ಎನ್ನುವಂತ ಸ್ಥಳದಲ್ಲಿ ಈ ಜಮಖಂಡಿಯಿಂದ ಚಿಕ್ಕಪಡಸಲಿಗೆ ಮತ್ತು ಹಿರೇಪಡಸಲಿಗೆ ಅಂತ ಬರ್ತವೆ. ಆ ಚಿಕ್ಕಪಡಸಲಿ ಮತ್ತು ಹಿರೇಪಡಸಲಿಗಳಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟನ್ನೇ ಸಮಬಿಂದು ಜಲಾಶಯ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಜಮಖಂಡಿಯಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಜನಿಸಿದ್ದ. ಜಮಖಂಡಿಯಲ್ಲಿ ಒಬ್ಬ ಮಹಾನ್ ವ್ಯಕ್ತಿ, ಜಮಖಂಡಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಎಂಬ ಸ್ಥಳದಲ್ಲಿ, ಸಾವಳಗಿ, ಆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಎಂಬ ಸ್ಥಳದಲ್ಲಿ ಯಾವ ಮಹಾನ್ ವ್ಯಕ್ತಿ ಅಂದ್ರ ಬಿಡಿ ಜತ್ತಿ ಅಂತ. ಬಿಡಿ ಜತ್ತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಭಾರತ ದೇಶದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಮಾಡಿರ್ತಕ್ಕಂಥ, ಉಪರಾಷ್ಟ್ರಪತಿಗಳಾಗಿ ಸೇವೆ ಮಾಡಿರುವಂತ ಬಸಪ್ಪ ದಾನಪ್ಪ ಜತ್ತಿ. ಇದು ಕ್ವಶನ್ ಆಗಿದೆ. ಬಸಪ್ಪ ದಾನಪ್ಪ ಜತ್ತಿ ಅವರು ಮೂಲತಃ ಯಾವ ಜಿಲ್ಲೆಯವರು ಅಂತಂದ್ರೆ, ಅವರು ಉಪರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿರತಕ್ಕಂತ, ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿರುವಂತ ಒಡಿಸ್ಸಾ ರಾಜ್ಯದ ರಾಜ್ಯಪಾಲರಾಗಿ, ಒಡಿಸ್ಸಾ ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಮಾಡಿದಂತ ಯಾರು, ಬಸಪ್ಪ ದಾನಪ್ಪ ಜತ್ತಿ ಅನ್ನುವಂತ ವ್ಯಕ್ತಿ ಮೂಲತಃ ಯಾವ ಜಿಲ್ಲೆಯವರು ಅಂದ್ರೆ ಬಾಗಲಕೋಟೆ ಜಿಲ್ಲೆಯವರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಎಂಬ ಗ್ರಾಮ ಅಲ್ಲ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಎಂಬ ಗ್ರಾಮದಲ್ಲಿ ಅವರು ಜನನ ಆಗ್ತದೆ ಅಂತ. ಇನ್ನು ಇಲ್ಲಿ ನೋಡಿ, ಇನ್ನೊಬ್ರು ಆಗ ಹೇಳಿದ್ನಲ್ಲ ಏನು ಅಂತಂದ್ರೆ, ಈ ಒಂದು ಎಡಹಳ್ಳಿ ಅನ್ನುವಂತ ಗ್ರಾಮ ಇದೆಯಲ್ಲ, ಆ ಎಡಹಳ್ಳಿ ಗ್ರಾಮದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಪ್ರಸ್ತುತ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದಾರೆ. ಯಾರು? ಪ್ರಸ್ತುತ ಕರ್ನಾಟಕದ ಬಸವರಾಜ ಹೊರಟ್ಟಿ ಅವರು. ನೋಡಿ, ಬಸವರಾಜ ಹೊರಟ್ಟಿ ಅವರು ಕೂಡ ಮೂಲತಃ ಯಾವ ಜಿಲ್ಲೆಯವರು ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯವರೇ. ಪ್ರಸ್ತುತ ವಿಧಾನಸಭೆಯ ಪ್ರಸ್ತುತ ಬಸವರಾಜ ಹೊರಟ್ಟಿ ಅವರು ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರಸಿದ್ಧವಾಗಿರುವಂತ ಇಲಕಲ್ಲದ ಗ್ರಾನೈಟ್ ಏನು ಕಲ್ಲುಗಳನ್ನು ನೋಡ್ತೀವಿ ನಾವು. ಇಲಕಲ್, ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲಕಲ್ಲದ ಗ್ರಾನೈಟ್ ಶಿಲೆಗಳನ್ನ ನೋಡ್ತೀವಿ. ಇಲಕಲ್ಲದ ಗ್ರಾನೈಟ್ ಶಿಲೆಗಳು ಮತ್ತು ಇಲಕಲ್ಲದ ಸೀರೆಗಳು. ಇಲಕಲ್ಲದ ಸೀರೆಗಳು ಬಹಳ ಫೇಮಸ್ ಆ ಭಾಗದಲ್ಲಿ. ಇಲಕಲ್ಲದ ಸೀರೆಗಳು ಇಡೀ ವಿಶ್ವವಿಖ್ಯಾತ. ಇಲಕಲ್ಲದ ಸೀರೆಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಗುಳೆದ ಗುಡ್ಡದ ಕುಪ್ಪಸ. ಹಿಂದಿನ ಕಾಲದ ಅಜ್ಜಿಯರು ಆ ಕುಪ್ಪಸಗಳನ್ನ ಬಹಳಷ್ಟು ಇಷ್ಟಪಡ್ತಿದ್ರು. ಸ್ಥಳೀಯ ಮುಂದಿನ ದಿನಮಾನಗಳಲ್ಲಿ ಅದು ಕೂಡ GI ಟ್ಯಾಗ್ ಸೇರುವಂತ ಸಾಧ್ಯತೆ ಇದೆ ಅಲ್ಲ, GI ಟ್ಯಾಗ್ ಸೇರುವಂತ ಸಾಧ್ಯತೆ ಇದೆ. ಇಲಕಲ್ಲದ ಆ ಸೀರೆಗಳಾಗಿರಬಹುದು, ಆಮೇಲೆ ಯಾವುದು ಈ ಗುಳೆದ ಗುಡ್ಡದ ಕುಪ್ಪಸ ಆಗಿರಬಹುದು, ಗ್ರಾನೈಟ್ ಶಿಲೆಗಳಾಗಿರಬಹುದು. ಫೇಮಸ್ ಗೋಕಾಕದ ಏನು ಆ ಒಂದು ಅಮ್ಮಿನಗಡ ಅಂತ ಬರ್ತದೆ, ಬಾಗಲಕೋಟೆ ಜಿಲ್ಲೆ ಅಮ್ಮಿನಗಂಡ. ಆ ಅಮ್ಮಿನಗರದಲ್ಲಿ ಏನ್ ಸಿಗ್ತದೆ ಅಂದ್ರೆ ಕರದಂಟ ಸಿಗ್ತದೆ. ಕಟ್ಟು ಜೀವನ ಪರ್ಯಂತರ ತಿನ್ನಬಹುದು ಅಂತ ಅದ್ಭುತವಾಗಿರುವಂತ ಕರದಂಟ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರದಂಟಕ್ಕೆ ಫೇಮಸ್ ಆಗಿರುವಂತ ಸ್ಥಳ ಅಂದ್ರೆ ಅಮ್ಮಿನಗಡದ ಕರದಂಟ. ಅಮ್ಮಿನಗಡದ ಕರದಂಟ ಬಹಳ ಫೇಮಸ್. ಸುಮ್ ಕುಂದ್ರು ಮಂದಿನೇ ಅಲ್ಲ, ನಿಮ್ದೊಂದು ಇರ್ಲಿ ಅಂತೇಳಿ ಒಂದ್ SMS ಕಾಣ್ಲಿ ಬಿಡ್ಲಿ ಅಂತ ಒಗ್ಯದ ಬಿಡ್ತೇವೆ. ಅಮ್ಮಿನಗಡದ ಕರದಂಟ, ಇಲಕಲ್ಲದ ಸೀರೆಗಳು, ಇಲಕಲ್ಲದ ಗ್ರಾನೈಟ್ಗಳು ಯಾವ ಬಂದರದ ಮೂಲಕ ರಫ್ತಾಗುತ್ತವೆ ಅಂದ್ರೆ ಈ ಒಂದು ಬೇಲಿಕೇರಿ ಬಂದರದ ಮೂಲಕ. ಈ ಪ್ರೆಸೆಂಟ್ ಬೇಲಿಕೇರಿ ಮತ್ತು ನವಮಂಗಳೂರು ಮತ್ತು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಬೇಲಿಕೇರಿ ಬಂದರದ ಮೂಲಕ ಬೇರೆ ಬೇರೆ ದೇಶಗಳಿಗೆ ರಫ್ತಾಗುವಂತ ಒಂದು ಅದ್ಭುತವಾದ ಶಕ್ತಿ ಆ ಒಂದು ಇಲಕಲ್ಲದ ಗ್ರಾನೈಟ್ ಮತ್ತು ರೇಷ್ಮೆ ಸೀರೆಗಳಲ್ಲಿ, ಇಲಕಲ್ಲದ ಸೀರೆಗಳಲ್ಲಿ ನಾವು ನೋಡ್ತೀವಿ. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ 2 ನದಿಗಳ ನೀರಾವರಿ ಸೌಲಭ್ಯವನ್ನು ಪಡಿತಾರೆ. ಒಂದು ಮಲಪ್ರಭಾ ನದಿಯ ನೀರು, ಇನ್ನೊಂದು ಘಟಪ್ರಭಾ ನದಿಯ ನೀರು. ಮಲಪ್ರಭಾ ಮತ್ತು ಘಟಪ್ರಭಾ ನದಿಯ ನೀರನ್ನ ನೀರಾವರಿಗಾಗಿ ಬಳಸ್ತಾರೆ. ಆ ಭಾಗದ ಜನರು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡುವ ಪ್ರಸ್ತುತ 3ನೇ ಜಿಲ್ಲೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡುವ 3ನೇ ಜಿಲ್ಲೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಬೆಲ್ಲ ಉತ್ಪಾದನೆ ಮಾಡುವಂತ 2ನೇ ಜಿಲ್ಲೆ. ಬೆಲ್ಲಕ್ಕೆ ಫೇಮಸ್ ಫಸ್ಟ್ ಅಂದ್ರೆ ಬೆಳಗಾವಿ ಫಸ್ಟ್ ಬೆಲ್ಲ. 2ನೇ ಜಿಲ್ಲೆ ಅಂದ್ರೆ ಬಾಗಲಕೋಟೆ.
ಹಾಗಾದ್ರೆ ಕಬ್ಬಿಗೆ ಫಸ್ಟ್ ಯಾವುದು ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಪ್ರಥಮ ಸ್ಥಾನದಲ್ಲಿದೆ. ಪ್ರೆಸೆಂಟ್ ವಿಜಯಪುರ 2ನೇ ಸ್ಥಾನದಲ್ಲಿದೆ ಕಬ್ಬಿಗೆ. 3ನೇ ಸ್ಥಾನ ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ನೀವು ಈ ನಿರಾಣಿ ಶುಗರ್ ಫ್ಯಾಕ್ಟರಿಗಳದಾವ. ಏಷ್ಯಾ ಖಂಡದಲ್ಲಿ ಇಲ್ಲ ಅಂತಂತ ಶುಗರ್ ಫ್ಯಾಕ್ಟರಿ ಸ್ಥಾಪನೆ ಮಾಡ್ಯಾರ. ಏಷ್ಯಾ ಖಂಡದಲ್ಲಿ ಇಲ್ಲ ಅಂತಿಂತ ಶುಗರ್ ಫ್ಯಾಕ್ಟರಿಗಳು. ನಾವು ಮುಧೋಳ ದಾಟ್ತೀವಲ್ಲ, ಮುಧೋಳ ದಾಟಿ ಇದಕ್ ಹೋಗ್ಬೇಕಲ್ಲ ರೋಡ್, ಅದು ಈ ಯಾವ್ದಪ್ಪ, ಮುಧೋಳದಿಂದ ಒಂದು ರೋಡ್ ಬರ್ತಲ್ಲ, ಲೋಕಾಪುರ ಅಂತ ಬರ್ತದೆ ನೋಡಿ, ಲೋಕಾಪುರ. ಆ ಮುಧೋಳ ಮತ್ತು ಲೋಕಾಪುರ ಸಮಗ್ರವಾಗಿ ಕಬ್ಬನ್ನು ಬೆಳಿತಾರೆ. ಮುಧೋಳದಿಂದ ಲೋಕಾಪುರ ಅಲ್ಲೆಲ್ಲ ಬರೇ ನೋಡ್ರಿ ಕಬ್ಬು ಬೆಳೆದು ಮತ್ತು ಬೆಲ್ಲ ತಯಾರಿಸುದು, ಕಬ್ಬು ಬೆಳೆದು ಬೆಲ್ಲ ತಯಾರಿಸುದು. ಎಸ್, ಸುಧಾಮೂರ್ತಿ ಅವರು ಜನ್ಮ ತಾಳಿದಂತ ಪುಣ್ಯ ಭೂಮಿ ಅದು. ಇನ್ಫೋಸಿಸ್ ಮುಖ್ಯಸ್ಥರಾಗಿರುವಂತ ಇನ್ಫೋಸಿಸ್ ಕಟ್ಟಿ ಬೆಳೆಸಿರ್ತಕ್ಕಂತ ಸುಧಾಮೂರ್ತಿ ಅವರು. ಸುಧಾಮೂರ್ತಿ ಅವ್ರ ಊರು ಯಾವುದು? ಸುಧಾಮೂರ್ತಿ ಅವ್ರ ಊರು ಯಾವುದು? ಅವ್ರದ್ದು ಸಾವಳಗಿ. ಅವ್ರದ್ದು ಕೂಡ ಸಾವಳಗಿ. ಸುಧಾಮೂರ್ತಿ ಅವರು ಇನ್ಫೋಸಿಸ್ ಇವತ್ತು ಇಡೀ ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠ ಈ ತಂತ್ರಜ್ಞಾನ ITBT ಕೇಂದ್ರವಾಗಿರುವಂತ ಇನ್ಫೋಸಿಸ್ ನ ಸುಧಾಮೂರ್ತಿ ಅವರು ಜನ್ಮ ತಾಳಿದ್ದು ಬಾಗಲಕೋಟೆ ಜಿಲ್ಲೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಗ್ರೀನ್ ಫುಡ್ ಪಾರ್ಕ್ ಕಂಡು ಬರ್ತದೆ. ಗ್ರೀನ್ ಫುಡ್ ಪಾರ್ಕ್ ನೆನ್ಪಿಡಿ, ಗ್ರೀನ್ ಫುಡ್ ಪಾರ್ಕ್. ಕರ್ನಾಟಕ ರಾಜ್ಯದಲ್ಲಿ ಗ್ರೀನ್ ಫುಡ್ ಪಾರ್ಕ್ ಕಂಡು ಬರುವಂತ ಜಿಲ್ಲೆ ಯಾವ್ದಂದ್ರ ಬಾಗಲಕೋಟೆ. ಗ್ರೀನ್ ಫುಡ್ ಪಾರ್ಕ್ ಕಂಡು ಬರುವಂತ ಜಿಲ್ಲೆ ಬಾಗಲಕೋಟ. ಬಾಗಲಕೋಟೆ ಜಿಲ್ಲೆಯ ನವನಗರ ಇದೆಯಲ್ಲ, ನವನಗರ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಪ್ಲಾನಿಂಗ್ ಸಿಟಿ ಅಂತ ಕರಿತೀವಿ. ವಿಚ್ ಇಸ್ ದ ಫಸ್ಟ್ ಪ್ಲಾನಿಂಗ್ ಸಿಟಿ ಇನ್ ಇಂಡಿಯಾ ಅಂತ ಕರೆದ್ರೆ ಅದು ಬಾಗಲಕೋಟೆ ಜಿಲ್ಲೆಯ ನವನಗರ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಯೋಜನಾಬದ್ಧ ನಗರ ಅಂತ ಗುರುತಿಸಿದ್ದೇವೆ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಯೋಜನಾಬದ್ಧವಾದ ನಗರ ಯಾವಂದ್ರೆ ಬಾಗಲಕೋಟೆ ಜಿಲ್ಲೆಯ ನವನಗರ. ನೋಡಿ, ಬದಾಮಿ ಹೃದಯ ಅನ್ನುವಂತ ಯೋಜನೆಗೆ ಸೇರ್ಪಡೆ ಆಗಿದೆ. ಬಾದಾಮಿ ಹೃದಯ ಯೋಜನೆ. ನೋಡಿ ಹೆಂಗಿದಾರ ಒಳಗೆ ಬಾದಾಮಿ ಎಂಟ್ರಿ ಕೊಡ್ಬೇಕಾದ್ರೆ ಅಲ್ಲಿ ನೀವೆಲ್ಲ ನೋಡ್ಬೇಕು. ರೋಡ್ಗಳು ಎಷ್ಟು ಚೆನ್ನಾಗಿದಾವ ಗೊತ್ತಾ. ಅಲ್ಲಿ ನೀವು ಚಹಾ ಕುಡಿಬೇಕು. ಚಹಾ ನಿಮ್ಗೆ ಚೋಡಾ, ಎಷ್ಟು ಅದ್ಭುತವಾಗಿರುವಂತ ಚೋಡಾ ಕೊಡ್ತಾರ ಗೊತ್ತಾ. ಚಹಾ, ಚೋಡಾ, ಕಟ್ಟಬಜ್ಜಿ. ಯಾರವ ಜೀವನ ಸಾಕಾಗ್ಯದನು. ನಾ ಏನ್ ಹೇಳಕತ್ತಿ, ನೀ ಏನ್ ಮಾಡಕತ್ತಿ. ಟೊಮೆಟೊ ರೈಸ, ನಮ್ ಕಡೆ ಟೊಮೆಟೊ ರೈಸ, ವಾಂಗಿ ಬಾಸ ಅವ್ ಯಾವ ಸಿಗಲ್ಲಲ್ಲಿ. ವಾಂಗಿ ಬಾತ, ಬದ್ನಿಕಾಯಿ ಬಾತ, ಓನ್ಲಿ ಫಾರ್ ಸಜ್ಜಕ. ನೋಡಿ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರನ್ನ ಅವರ ಸ್ವಕ್ಷೇತ್ರವಾಗಿರುವಂತ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಮತಕ್ಷೇತ್ರದ ಜನತೆ ಅವರನ್ನ ಕೈ ಬಿಟ್ರು. ಆದರೆ ಬಾದಾಮಿಯ ಜನತೆ ಅವರನ್ನ ಕೈ ಹಿಡಿದ್ರು. ಇವತ್ತು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಜನಪ್ರಿಯ ಯೋಜನೆಗಳ ಮೂಲಕ ಕೀರ್ತಿಯನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ದಕ್ಷಿಣ ಕರ್ನಾಟಕದಿಂದ ಉತ್ತರ ಕರ್ನಾಟಕಕ್ಕೆ ಬಂದು ಉತ್ತರ ಕರ್ನಾಟಕದಲ್ಲಿ ಬಾದಾಮಿ ಮತಕ್ಷೇತ್ರದಲ್ಲಿ ನಿಂತು ಜಯವನ್ನು ಗಳಿಸುವುದರ ಮೂಲಕ ಪ್ರಸ್ತುತ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸೇವೆ ಸಲ್ಲುತ್ತಕ್ಕಂತ ಒಬ್ಬ ಮಹಾನ್ ವ್ಯಕ್ತಿ. ಅದು ಸಿದ್ದರಾಮಯ್ಯ ಅವರು. ಯಾವ ಮತಕ್ಷೇತ್ರದಿಂದ ಅಂತಂದ್ರೆ ಅದು ಬಾದಾಮಿ ಮತಕ್ಷೇತ್ರದಿಂದ. ನೆನಪಿಡಿ. ನೋಡಿ, ಗುಹಾಲಯಗಳು ದೂರ ನೋಡಿದ್ರೆ ಕೇವಜಿಗಳು. 1ನೇ ಗುಹಾಲಯ, ಎರಡನೇ ಗುಹಾಲಯ ಕಾಣಿಸ್ತಾ ಇದೆಯಾ? 3ನೇ ಗುಹಾಲಯ ಸರಿ, ಇದು 4ನೇ ಗುಹಾಲಯ. 3ನೇ ಗುಹಾಲಯ ಹಿಂದ್ಗಡೆ ಇದೆ. ಇದು ಕೆರೆ, ಇದು ಪೋರ್ಟ್ ಇದೆ ಮೇಲ್ಗಡೆ. ಮಹಾಕೂಟ ನೋಡಿ ಹೆಂಗಿದೆ ಇಲ್ಲಿ. ಮಹಾಕೂಟದಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ನಿಮ್ಗೆಲ್ಲ ಮನ್ಗಂಡ್ ಬರ್ತ ಬಿಡಿ ಒಂದು ಊಟ. ಪಟ್ಟದ ಕಲ್ಲು ನೋಡಿ, ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಪ್ರಸಿದ್ಧವಾಗಿರುವಂತ ದೇವಾಲಯ ಪಟ್ಟದ ಕಲ್ಲು. ಪಟ್ಟದ ಕಲ್ಲಿನಲ್ಲಿ ಯಾವ ದೇವಾಲಯಗಳಿವೆ ಅಂತಂದ್ರೆ ವಿರೂಪಾಕ್ಷ ದೇವಾಲಯ ನೋಡ್ತೀವಿ. ಪಟ್ಟದ ಕಲ್ಲಿನಲ್ಲಿ ವಿರೂಪಾಕ್ಷ ದೇವಾಲಯ, ಮತ್ತೆ ಪಟ್ಟದ ಕಲ್ಲಿನಲ್ಲಿ ಕಂಡು ಬರುವಂತ ದೇವಾಲಯಗಳು ಲೋಕೇಶ್ವರ ದೇವಾಲಯ, ತ್ರೈಲೋಕೇಶ್ವರ ದೇವಾಲಯ, ಪಾಪನಾಥ ದೇವಾಲಯ, ತೋಟಗಾರಿಕಾ ವಿಶ್ವವಿದ್ಯಾಲಯ, ಕೂಡಲ ಸಂಗಮ ದೇವ, ಅಣ್ಣ ಬಸವಣ್ಣ ಐಕ್ಯಾಗಿರುವಂತ ಸ್ಥಳ. ಈ ಕೂಡಲ ಸಂಗಮದಲ್ಲಿ ಯಾವ ನದಿಗಳು ಅಂದ್ರ ಮಲಪ್ರಭಾ ಮತ್ತು ಕೃಷ್ಣಾ ನದಿಗಳು ಒಂದಾಗ್ತಾವ ನೋಡಿ. ಮಲಪ್ರಭಾ ಮತ್ತು ಕೃಷ್ಣಾ ನದಿಗಳು ಒಂದಾಗುವ ಸ್ಥಳ. ನಮ್ಮ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಪ್ಲಾನಿಂಗ್ ಸಿಟಿ ಯಾವ್ದಂತ ಕೇಳಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ನವನಗರ ನೋಡಿ. ನವನಗರ
ಇದು ಗೌಡ್ರು ಮನಿ ನೋಡಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಗೌಡ್ರು ಮನಿ ಅಂತಿದೆ. ಗೌಡ್ರು ಮನಿ ನೀವು ನೋಡಿರ್ಬೋದು ಮೋಸ್ಟ್ಲಿ. ನೋಡಿರಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಗೌಡ್ರು ಮನಿ ಅಂತ ಸಪರೇಟ್ ಫೇಮಸ್ ಅದ ಗೌಡ್ರು ಮನಿ ಅಂತ ಹೇಳಿ. ಗೌಡ್ರು ಮನಿ ಅಂತ ಹೇಳಿ ಕರೀತಾರೆ. ಸ್ತಬ್ಧ ಚಿತ್ರಗಳು ನಾವು ನೋಡ್ತೀವಿ ನೋಡಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ತಾಲೂಕಿನ ಬನ್ನಹಟ್ಟಿ ಪಟ್ಟಣವು ವಿದ್ಯುತ್ ಚಾಲಿತ ಮಗ್ಗಗಳಿಗೆ ಪ್ರಸಿದ್ಧಿಯಾಗಿದೆ. ಕಾಟನ್ ಸೀರೆಗಳನ್ನು ಉತ್ಪಾದನೆ ಮಾಡುವಂತ ಬೌನ್ಸ್ ನಾಯಿ, ಹೌಂಡ್ ಸ್ಥಳೀಯ ನಾಯಿ, ಮೇಲಿನ ಯಾವುದೂ ಅಲ್ಲ. ಮುಧೋಳದಲ್ಲಿ ಕಂಡುಬರುವಂತ ನಾಯಿಯ ತಳಿ ಹೆಸರೇನು? ಮುಧೋಳದಲ್ಲಿ ಭಾರತ ದೇಶದಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರುವಂತ ನಾಯಿಯ ತಳಿ. ಸರಿಯಾಗಿರುವಂತ ಉತ್ತರ ಹೌಂಡ್ ಸ್ಥಳೀಯ ನಾಯಿ ನೋಡಿ. ನಮ್ಮ ಭಾರತ ದೇಶದ ಸೈನ್ಯ ಇಲಾಖೆಯಲ್ಲಿ ಅತಿ ಹೆಚ್ಚು ಸಂಶೋಧನೆ, ಗೂಗಲದಲ್ಲಿ ಅತಿ ಹೆಚ್ಚು ಸಂಶೋಧನೆಗೊಳಪಟ್ಟಿರ್ತಕ್ಕಂಥ ನಾಯಿಯ ತಳಿ ಯಾವುದಂದ್ರೆ ಅದು ಹೌಂಡ್ ಸ್ಥಳೀಯ ನಾಯಿ ಅಲ್ಲ. ಭಾರತ ದೇಶದ ಸೈನ್ಯ ಇಲಾಖೆಯಲ್ಲಿ ಸೇವೆ ಮಾಡುವಂತ ನಾಯಿಯ ತಳಿ ಯಾವುದಂದ್ರೆ ಹೌಂಡ್ ಸ್ಥಳೀಯ ನಾಯಿ ನೋಡಿ. ಭಾರತದಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರುವಂತ ನಾಯಿಯ ತಳಿ. ಇತ್ತೀಚೆಗೆ ಇದು ಏನಾಗಿದೆ ಅಂತಂದ್ರೆ ಭಾರತದ ಸೈನ್ಯ ಇಲಾಖೆಯಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥ ನಾಯಿಯ ತಳಿ ಯಾವ್ದಂದ್ರೆ ಹೌಂಡ್ ಸ್ಥಳೀಯ ನಾಯಿ ಅಂತ ಕರಿತೀವಿ. ಹೌಂಡ್ ಸ್ಥಳೀಯ ನಾಯಿ ವೆರಿ ಇಂಪಾರ್ಟೆಂಟ್. ವಿಜಯಪುರ, ಬಳ್ಳಾರಿ, ಬೆಳಗಾವಿ, ಬಾಗಲಕೋಟ್. ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH50. ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH50 ಅಥವಾ NH13 ಎರಡೂ ಒಂದೇ. NH13 ಹಳೆಯ ಹೆಸರು, NH50 ಪ್ರಸ್ತುತ ಹೆಸರು. ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ NH13 ಅಥವಾ NH50. ಈ ಕೆಳಗಿನ ಜಿಲ್ಲೆಯ ಮೂಲಕ ಹಾದು ಹೋಗುವುದಿಲ್ಲ. ಸರಿಯಾಗಿರುವಂತ ಉತ್ತರ ಬೆಳಗಾವಿ ಮೂಲಕ ಹಾದು ಹೋಗಲ್ಲ ನೋಡಿ. ವಿಜಯಪುರದ ಮೂಲಕ ಹಾದು ಹೋಗ್ತದೆ, ಬಳ್ಳಾರಿಯ ಮೂಲಕ ಹಾದು ಹೋಗ್ತದೆ, ಬಾಗಲಕೋಟೆ ಮೂಲಕ ಹಾದು ಹೋಗ್ತದೆ. ಯಾವ ಜಿಲ್ಲೆಯ ಮೂಲಕ ಹಾದು ಹೋಗಿಲ್ಲ ಅಂದ್ರೆ ಬೆಳಗಾವಿಯ ಮೂಲಕ ಹಾದು ಹೋಗೋದಿಲ್ಲ. ಅದನ್ನೇ ರಾಂಗ್ ಮಾಡಿರಿ ನೀವು. ಯಾಕಂದ್ರೆ ಇದು ಈ ಒಂದು ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾಗಿರುವಂತ ರಾಷ್ಟ್ರೀಯ ಹೆದ್ದಾರಿ NH50 ಎಲ್ಲಿಂದ ಆರಂಭ ಆಗ್ತಂದ್ರೆ ಸೊಲ್ಲಾಪುರದಿಂದ ಆರಂಭ ಆಗ್ತದೆ. ಸೊಲ್ಲಾಪುರದಿಂದ ನೇರವಾಗಿ ವಿಜಯಪುರ, ವಿಜಯಪುರದಿಂದ ಇಲ್ಕಲ್, ಇಲ್ಕಲ್ ಅಂದ್ರೆ ಬಾಗಲಕೋಟೆ ಬಂತು. ಬಳ್ಳಾರಿ ಅಂತಂದ್ರೆ ಹೊಸಪೇಟೆ ಅಂದ್ರೆ ಬಳ್ಳಾರಿ ಬಂತು. ಆ ಉದ್ದೇಶಕ್ಕಾಗಿ ಈ ಕೆಳಗಿನ ಯಾವ ಜಿಲ್ಲೆಯ ಮೂಲಕ ಹಾದು ಹೋಗುವುದಿಲ್ಲ ಅಂದ್ರೆ ಬೆಳಗಾವಿ ಮೂಲಕ ಹಾದು ಹೋಗೋದಿಲ್ಲ ನೋಡಿ. NH50 ಅಥವಾ NH50. ಬೆಳಗಾವಿ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ NH40, NH48 ಅಥವಾ NH4. ನೆನ್ಪಿಡಿ, NH4 ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾಗಿರುವಂತ ಎರಡನೇ ರಾಷ್ಟ್ರೀಯ ಹೆದ್ದಾರಿ ಅಂತ ಕರಿತೀವಿ. ಹಾಗಾಗಿ ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾಗಿರುವಂತ ಎರಡನೇ ರಾಷ್ಟ್ರೀಯ ಹೆದ್ದಾರಿ NH4. ಇದು ಯಾವುದರ ಮೂಲಕ ಅಂದ್ರೆ ಬೆಳಗಾವಿ ಮೂಲಕ ಹಾದು ಹೋಗ್ತದೆ. ಕರ್ನಾಟಕ ಬಲ, ಕರ್ನಾಟಕ ಬಲ, ಕನ್ನಡ ಬಲ, ಕನ್ನಡದ ಬಲ. ಬಾದಾಮಿ ಚಾಲುಕ್ಯರ ಸೈನ್ಯದ ಹೆಸರು ಏನಾಗಿತ್ತು? 2019 FDA ಕೇಳಿದಂತ ಪ್ರಶ್ನೆ. ಬಾದಾಮಿಯ ಚಾಲುಕ್ಯರ FDA ಕೇಳಿದಂತ ಪ್ರಶ್ನೆ. ಕರ್ನಾಟಕ ರಾಜ್ಯದಲ್ಲಿ
ಬಾದಾಮಿ ಚಾಲುಕ್ಯರ ಸೈನ್ಯದ ಹೆಸರೇನಾಗಿತ್ತು ಅಂದ್ರೆ ಸರಿಯಾಗಿರುವಂತ ಉತ್ತರ ಕರ್ನಾಟ ಬಲ. ರೈಟ್ ಆನ್ಸರ್ ನೋಡಿ, ಕರ್ನಾಟ ಬಲ. ಬಾದಾಮಿ ಚಾಲುಕ್ಯರ ಸೈನ್ಯದ ಹೆಸರೇನಾಗಿತ್ತು ಅಂದ್ರೆ ಕರ್ನಾಟಕ ಬಲ ಅಥವಾ ಕರ್ನಾಟ ಬಲ. ರೈಟ್ ಆನ್ಸರ್. ಇಮ್ಮಡಿ ಪುಲಕೇಶಿ, ವಿಷ್ಣುವರ್ಧನ, 6ನೇ ವಿಕ್ರಮಾದಿತ್ಯ, ಅಮೋಘ ವರ್ಷ. ಅಮೋಘ ವರ್ಷ ನೃಪತುಂಗ. ಸಾಗರದವರೆಗಿನ ಭೂಮಿಯ ಮೇಲಿನ ಬಂಡೆದ ದೊರೆಗಳ ಬೇರನ್ನು ಕಿತ್ತಿ ಗಲಗಲನ ಅರಿದು ನೀರಿನಲ್ಲಿ ಬಿಸುಟಿ ಈ ಪೃಥ್ವಿಯನ್ನು ನಿಷ್ಕಳಂಕವಾಗಿಸಿದ ದೊರೆ ಯಾರು? ಸಾಗರದವರೆಗಿನ ಭೂಮಿಯ ಮೇಲಿನ ಬಂಡೆದ ದೊರೆಗಳ ಬೇರನ್ನು ಕಿತ್ತಿ ಗಲಗಲನ ಅರಿದು ನೀರಿನಲ್ಲಿ ಬಿಸುಟಿ ಈ ಪೃಥ್ವಿಯನ್ನು ನಿಷ್ಕಳಂಕವಾಗಿಸಿದ ದೊರೆ ಯಾರು? ನೋಡಿ ಬಿಡದ್ ಹೆಂಗಿದೆ, ಒಂದು ಪದ್ಯ ಹಾಡಿದಂಗ ಆಗ್ತದೆ. ಸಾಗರದವರೆಗಿನ ಭೂಮಿಯ ಮೇಲಿನ ಬಂಡೆದ ದೊರೆಗಳ ಬೇರನ್ನು ಕಿತ್ತಿ ಗಲಗಲನೆರೆದು ನೀರಿನಲ್ಲಿ ಬಿಸುಟಿ ಈ ಪೃಥ್ವಿಯನ್ನು ನಿಷ್ಕಳಂಕವಾಗಿಸಿದ ದೊರೆ ಯಾರು ಅಂದ್ರೆ 6ನೇ ವಿಕ್ರಮಾದಿತ್ಯ.